ನಮಸ್ಕಾರ. ನನ್ನ ಎಲ್ಲ ಸಿದ್ಧಗೀಯ ಧ್ಯಾನ ಬಂಧುಗಳಿಗೆ, ಎಲ್ಲ ನನ್ನ ಆತ್ಮ ಬಂಧುಗಳಿಗೂ ಕೂಡ ನಮಸ್ಕಾರಗಳನ್ನು ತಿಳಿಸ್ತೇನೆ. ಹಾಗೆ ಇವತ್ತೊಂದು ಗುರುವಾಣಿ ಪತ್ರಿಜಿ ಗುರುಗಳು ಏನು ತಿಳಿಸ್ತಾರೆ ನೋಡೋಣ. ಇದು ಭಿನ್ನವಾಗಿ ಆಲೋಚಿಸು ಬುಕ್ಕಿಂದ ಒಂದು ಅಧ್ಯಾಯನ ಯಾವ್ದು ಬರ್ತಾವಂತ ನೋಡೋಣ. ನಾವು ಹೇಗಿರಬೇಕು ಅಂತ ಇವತ್ತು ನಮ್ಮ ಕಲಿಕೆ ಏನೈತಿ ನೋಡೋಣ ಅಂತ ಹೇಳೋಕ್ಕೆ ಇಷ್ಟಪಡ್ತಾ, ಅದ್ಭುತವಾಗಿದೆ ಇರ್ತದೆ. ಆನಾಪಾನಸತಿ ಧ್ಯಾನ ಮಾಡ್ತಾ ಅದ್ಭುತವಾಗಿ ಆನಂದದ ಜೀವನ ನಡೆಸ್ತಾ ಇದ್ದೀವಲ್ಲ. ಅದಕ್ಕಾಗಿ ಮತ್ತೆ ಇನ್ನೂ ಹೆಚ್ಚಿನ ಜ್ಞಾನ, ಹೆಚ್ಚಿನ ತಿಳುವಳಿಕೆ ಬರೋ ಕಲಿಯೋದು ಮುಗಿಯಲ್ಲ. ಎಷ್ಟು ದಿನ ಆದರೂ ಕಲಿಯೋದು ಮುಗಿಯಲ್ಲ. ಹಂಗೆ ದಿನಕ್ಕೊಂದು ಪಾಠದಂತೆ ಏನೇನೋ ಕಲಿತಾ ಆನಂದದಿಂದ ಜೀವಿಸೋದು ಅಷ್ಟೇ. ಇನ್ನೇನೈತಿ ಹೇಳ್ರಿ ಅಲ್ಲ. ಯಾವ್ದು ಬರ್ತೈತೆ ನೋಡೋಣ. ತುಂಬ ಮಾಡ್ತಾಯಿರ್ತೀವಿ, ಅದು ಮಾಡಿದ್ದು ಇದು ಮಾಡಿಡ್ಬೇಕು. ಏನೋ ಬಂತು ಏನಾರ ಬರ್ರಿ ನೋಡೋಣ ಏನದಂತ ನೋಡಿರಿ. ನಮ್ಮ ಧ್ಯಾನದ ಬಗ್ಗೆನೇ ಬಂದೈತಿ. ನಾವೇನು ಧ್ಯಾನ ಮಾಡ್ಬೇಕಂತಿದ್ದೇವಲ್ಲ ಹಂಗೆ ಅದು ಏನದ. ನಮಗೆ ಧ್ಯಾನವಿದೆ, ಶ್ವಾಸವಿದೆ ಎಂದರೆ ಧ್ಯಾನ ಸಾಧನೆ ಮಾಡುವುದಕ್ಕೆ ಸಮಯವಿದೆ ಎಂದರ್ಥ. ಏನಪ್ಪ ಇದು? ನಮಗೆ ಶ್ವಾಸ ಇದೆ ಅಂದ್ರೆ ಧ್ಯಾನ ಮಾಡೋಕ್ಕೆ ಸಮಯ ಐತಿ ಅಂತ, ಸಾಧನೆ ಮಾಡೋಕ್ಕೆ ಸಮಯ ಐತಿ ಅಂತ ಎಂದರ್ಥ ಅಂತ ತಿಳಿಸ್ತಾರೆ ಗುರುಗಳು. ಏನು ಹೇಳ್ತಾರೆ ನೋಡೋಣ. ಈ ಪ್ರಪಂಚದಲ್ಲಿ ಏನನ್ನಾದರೂ ಸಾಧಿಸಬೇಕು ಎಂದುಕೊಂಡರೆ ಸಾಧನೆ ಒಂದೇ ಮಾರ್ಗ. ಈ ಪ್ರಪಂಚದಾಗ ಏನನ್ನು ಸಾಧಿಸಬೇಕಂದ್ರೆ ಅಂದ್ಕೊಳ್ಬೇಕಂದ್ರೆ ಸಾಧನೆ ಒಂದೇ ಮಾರ್ಗ ಅಂತಾರೆ. ಅದರಲ್ಲೂ ಅತಿ ಮುಖ್ಯವಾದ ಸಾಧನೆ ಎಂದರೆ ಧ್ಯಾನ ಸಾಧನೆ. ನಾವೆಲ್ಲ ಸಾಧನೆ ಮಾಡಕತ್ತೀವಿ, ಏನು ಮಾಡಕತ್ತೀವಿ? ನಮ್ಮ ಸಾಧನೆಯೇ ಬೇರೆ ಐತಿ. ಪ್ರಾಪಂಚಿಕ ಸಾಧನೆಗಳು ಗುರುಗಳು ಏನು ತಿಳಿಸ್ತಾರೆ, ಶ್ವಾಸ ಇದೆ ಅಂದಮೇಲೆ ಒಂದು ಸಾಧನೆ ಮಾಡೋಕ್ಕೆ ಇರ್ತೈತಿ. ಯಾವ ಅತಿ ಮುಖ್ಯವಾದ ಸಾಧನೆ ಯಾವುದು ಅಂದ್ರೆ ಧ್ಯಾನ ಸಾಧನೆ ಅಂತ ಗುರುಗಳು ತಿಳಿಸ್ತಾರೆ. ನಾವು ಸಾಧನೆ ಮಾಡ್ತಾ ಇರೋದು ಮನೆ ಮಾಡೋನು, ಹೊಲ ಮಾಡೋನು, ಯಾರಿಗೆ ಬೈಲಿ, ಯಾರಿಗಲ್ಲಿ, ಯಾರ ಕಾಲು ಎಳೀಲಿ, ಎಷ್ಟು ದುಡ್ಡು ಮಾಡಿದ್ರೂ ಸಮಾಧಾನ ಇಲ್ಲ, ಶಾಂತಿ ಇಲ್ಲ. ಎಷ್ಟು ಗಳಿಸಿದ್ರೂ ಇನ್ನಷ್ಟು ಬಂಗಾರ ತೊಗೊಂಡ್ರೂ ಸಮಾಧಾನ ಇಲ್ಲ. ಬರೀ ಓಡ್ತೈತೆ ಕುದುರೆ ಕಣ್ಣಿಗೆ ಬಟ್ಟೆ. ಏನು ಆ ಕುದುರೆಗಳಿಗೆ ಈ ಕಡೆ ಟಾಂಗ ಕುದುರೆಗಳಿಗೆ ಈ ಕಡೆ ಕಟ್ಟಿಬಿಟ್ಟಿರ್ತಾರೆ, ಮುಂದಿಂದಷ್ಟೇ ಕಾಣಂಗೆ ಅದು ಗಾಡಿ ಓಡೋಕ್ಕೆ. ಅದು ಹಾಗೆ ಓಡ್ತಾ ಇರ್ತೈತೆ. ಹಂಗೆ ನಮಗೆ ಕುದುರೆ ಪಟ್ಟಿ ಕಟ್ದಂಗೆ ಆಗ್ಬಿಟ್ಟದು. ಆಜು ಬಾಜು ಏನೂ ನೋಡೋದಿಲ್ಲ. ರೊಕ್ಕದಿಂದ ಬೆನ್ನು ಹತ್ತಿದ್ದು. ರೊಕ್ಕ ಗಳಿಸಲಿಕ್ಕೆ ಏನಾರ ಕೊಲೆನ ಮಾಡೋಕ್ಕೂ ಕೂಡ ರೆಡಿ. ಮಂದಿ ಮಕ್ಕಳು ಸಂಬಂಧಿಕರನ್ನ ಕುತ್ತಿಗೆ ತೆಗಿಯೋಕ್ಕೂ ರೆಡಿ, ಮನಸ್ಸು ನೋಯ್ಸಾಕು ರೆಡಿ ಆಗಿಬಿಟ್ಟಿದ್ದೀವಿ. ರೊಕ್ಕ ಇತ್ತು ಅಂದ್ರೆ ಆಯ್ತು, ಅವ್ರು ರೊಕ್ಕ ಇದ್ದವ್ರೆ ಶ್ರೇಷ್ಠರು ಈಗಿನ ಕಾಲದಲ್ಲಿ. ಹಿಂಗೆ ಪ್ರಪಂಚದಲ್ಲಿ ಐತೆ. ಪ್ರಪಂಚದಲ್ಲಿ ವಿಷಯ ಮಾಡುವಾಗ ಈ ದುಡ್ಡೇ ಮುಖ್ಯ ಆಗಿರ್ತೈತೆ, ಮುಖ್ಯ ಆಗ್ತದದು. ಈ ಆಧ್ಯಾತ್ಮ ಸಾಧನೆಯಲ್ಲಿ ಈ ದುಡ್ಡಿಗೆ ಏನೋ, ಈ ದುಡ್ಡು ಪ್ರಪಂಚದ ವಿಷಯಗಳಿಗೆಲ್ಲ ಕಡಿಮೆ. ಅಲ್ಲಿ ಏನು ಸಾಧನೆ ಇಲ್ಲ ಅಲ್ಲಿ ಅಂತ. ಇದೆಲ್ಲ ಸಾಧನೆ ಅಲ್ಲ ಅನಿಸ್ಬಿಡ್ತೈತೆ. ಧ್ಯಾನ ಸಾಧನೆಯೇ ಒಂದು ಅತಿ ಮುಖ್ಯ ಸಾಧನೆ ಅಂತ ಹೇಳ್ತಾರೆ. ನಾವು ಮಾಡೋ ಸಾಧನೆಗೂ ಈ ಸಾಧನೆಗೂ ಬಹಳ ವ್ಯತ್ಯಾಸ ಐತೆ. ಈ ಧ್ಯಾನ ಸಾಧನೆ ಮಾಡೋದು ಹೆಂಗೆ ಏನಂತ ಏನು ಹೇಳ್ತಾರೆ ತಿಳಿದು. ನಮಗಾಗಿ ನಾವು ನಮ್ಮ ಆತ್ಮ ವೃದ್ಧಿಗಾಗಿ ನಾವು ಮಾಡಬೇಕಾದ ಸಾಧನೆ ಧ್ಯಾನ ಸಾಧನೆ. ಇದು ನಮಗಾಗಿ ಮಾಡೋದು. ಈ ಧ್ಯಾನ ಸಾಧನೆ ನನಗಾಗಿ ಮಾಡೋದು. ಯಾಕಂದ್ರೆ ಈ ಪ್ರಪಂಚದಲ್ಲಿ ಈಗ ನಂದೇ ಹೇಳ್ತೀನಿ, ಜೀವನ ಮಾಡ್ತೀನಿ ಅಂದ್ರೆ ನನಗಾಗಿ ನಾನು ಜೀವ್ಸೋಕ್ಕೆ ರೆಡಿ ಇಲ್ಲ. ಯಾವಾಗ ನೋಡಿದ್ರು ಮಕ್ಕಳು, ಬೇರೆಯವರಲ್ಲ, ಮಕ್ಕಳು, ಮನೆ ಕೆಲಸ, ಇದಕ್ಕಾಗಿ ಹೆಚ್ಚು ಸಮಯ ಕೊಡ್ತೀವಿ. ಮನೆ ಕೆಲಸಗಳಿಗೆ ಕೊಡ್ತೀವಿ, ಗಂಡಕ್ಕೆ ಕೊಡ್ತೀವಿ, ಮಕ್ಳಿಗೆ ಕೊಡ್ತೀವಿ, ಊರಿಗೆ ಹೋಗೋಕೆ ಬರೋಕೆ, ಮಂದಿ ಮಕ್ಕಳಿಗೆ ಎಲ್ಲ ಸಮಯ ಕೊಡ್ತೀವಿ. ಆದ್ರೆ ನನಗಾಗಿ ನಾನು ಸಮಯನೇ ತೊಗೊಳ್ಳಲ್ಲ. ನನಗಾಗಿ ನಾನು ಸಮಯ ತೊಗೊಳೋದಂದ್ರೆ ಮಲ್ಕೊಳ್ಳೋದು ಕುಂಡ್ರೋದು ಅಲ್ಲ. ನಮಗೆ ಸಮಯ ತೊಗೋತೀವಲ್ರಿ, ಮಲ್ಕೋತೀವಲ್ರಿ, ಮಧ್ಯಾಹ್ನ ಮಲ್ಕೋತೀವಿ, ಕೂಡ್ತೀವಿ, ಟಿ ವಿ ನೋಡ್ತೀವಿ, ಅದು ಅಲ್ಲ ಸಮಯ ಕೊಡೋದು ಅಂದ್ರೆ. ಒಳಗಿಳಿಯೋದು. ನನಗಾಗಿ ನಾನು ಎಷ್ಟು ತಪ್ಪು ಮಾಡಕತ್ತೀನಿ, ನಾನು ಎಲ್ಲಿ ಸಿಕ್ಕಾಕೊಂಡಿದ್ದೀನಿ, ನಾನು ಹೇಗೆ ಮಾಡ್ಕತ್ತೀನಿ, ಹೇಗಿರಬೇಕು ಅನ್ನೋದನ್ನ ಕಡೆ ಲಕ್ಷ್ಯ ಇಲ್ಲ. ಸುಮ್ಮನೆ ಅದು ಪಟ್ಟಿ ಕಟ್ಕೊಂಡಂಗೆ ಓಡ್ತಾ ಇರೋದು ಅಷ್ಟೇ ಪ್ರಾಪಂಚಿಕ ವಿಷಯದಲ್ಲಿ. ನನಗಾಗಿ ಅಂದರೆ ಇದು ಆತ್ಮಜ್ಞಾನ ಮಾಡ್ಕೊಳಕ್ಕೆ, ಒಳಗಡೆ ಧ್ಯಾನ ಆತ್ಮಧ್ಯಾನ ಒಳಗಿಳಿದು ನನ್ನ ಸರಿ ತಪ್ಪುಗಳನ್ನು ಅರ್ಥೈಸ್ಕೊಳ್ಳೋದು, ಅದಕ್ಕೆ ನನಗಾಗಿ ಸಮಯ ಕೊಡೋದು ಅಂದ್ರೆ ಅದು ಅಂತ ನನ್ನ ಅನಿಸಿಕೆ. ಏನು ಹೇಳ್ತಾರೆ ನೋಡ್ರಿ. ನಮ್ಮ ಮನಸ್ಸನ್ನು ಶಕ್ತಿವಂತಾಗಿ ಮಾಡಿಕೊಳ್ಳುವುದಕ್ಕಾಗಿ ಮಾಡುವ ಒಂದಾನೊಂದು ಅದ್ಭುತವಾದ ಸಾಧನೆ ಧ್ಯಾನ ಸಾಧನೆ. ನನ್ನ ಮನಸ್ಸಿನ ಶಕ್ತಿನ ಅದ್ಭುತವಾಗಿ, ಇನ್ನೂ ಹೆಚ್ಚಿನ ಶಕ್ತಿ, ಮನಸ್ಸನ್ನು ಶಕ್ತಿಯುತವಾಗಿ ನೋಡಿರಿ ಧ್ಯಾನ ಮಾಡಿದ್ರೆ ಮಾತ್ರ ಶಕ್ತಿಯುತ ಬರ್ತದೆ. ಇಲ್ಲಾಂದ್ರೆ ದುರ್ಬಲ ಮನಸ್ಸಿನವರಾಗಿಬಿಡ್ತೀವಿ ನಾವು. ಕಾಜಿನ ಮನಸ್ಸು. ಯಾರು ಏನು ಅಂದಿದ ತಕ್ಷಣ ಟಳ್ಳಂತ ಹೊಡೆಯುವಷ್ಟು ಸೂಕ್ಷ್ಮತೆ ಇರ್ತೈತೆ ನಮ್ಮ ಹೊರಗಡೆ. ಯಾಕಂದ್ರೆ ಸೂಕ್ಷ್ಮತೆ ಅಂದ್ರೇನು, ಅಷ್ಟೊಂದು ಸೂಕ್ಷ್ಮ. ಅವ್ರು ಏನಾರು ಅಂದಿದ ತಕ್ಷಣ ಅದನ್ನು
ಕಾಸು ಥರ ಹೊಡ್ಕೊಂಡ್ಬಿಡ್ತೀವಿ, ಹತ್ಕೊಂಡ್ಬಿಡ್ತೀವಿ ಅದಕ್ಕೆ. ಅವ್ರು ನನಗೆ ಯಾಕಂದ್ರು ಏನಂದರು, ಹಿಂಗೆ ಯಾಕಾಯಿತು ಅಂತ ವಿಚಾರ ಮಾಡ್ತೀವಿ. ಅದನ್ನು ಕಾಜು ಥರ ಸೂಕ್ಷ್ಮವಾಗಿ ಇಟ್ಕೊಂಡ್ಬಿಡ್ತೀವಿ, ಟಳ್ಳಂತ ಹೊಡೆಯೋ ಸ್ಥಿತಿಯಲ್ಲಿರ್ತೀವಿ. ಅದು ಆ ಥರ ಸೂಕ್ಷ್ಮ ಮನಸ್ಸನ್ನು ಇಟ್ಕೋಬಾರ್ದು ಅಂದ್ರೆ ಏನು ಮಾಡಬೇಕು? ಧ್ಯಾನ ಮಾಡಬೇಕು. ಧ್ಯಾನ ಮಾಡಿದ್ರೆ ಏನು ಮಾಡ್ತದೆ? ಶಕ್ತಿಯುತವಾದ ಮನಸ್ಸಾಗ್ತದೆ ಅವಾಗ. ಇವಾಗ ನೋಡಿರಿ, ಏನಾರ ಬರಲಿ ಓಕೆ ಅಂತೀವಿ ನಾವು, ಏನಾರ ಬರಲಿ ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಗೊತ್ತಾಗೈತೆ. ಯಾಕಂದ್ರೆ ಅದು ನನ್ನ ಕೈಯಾಗ ಯಾವುದೂ ಇಲ್ಲ ಅಂತಲೂ ಗೊತ್ತಾಗ್ಯದ. ಹೀಗಾಗಿ ನಾನು ಮಾಡೋಕ್ಕೆ ಓಡ್ತೀನಿ ಅಂದರೂ ಕೂಡ ಮಾಡಿದ್ರೆ ಆಗೋದೇ ಇಲ್ಲ. ಅದು ಏನಾಗಬೇಕು ಅದೇ ಆಗ್ತದೆ. ಹಾಗಾಗಿ ನಮಗೆ ಇವಾಗ ಈ ಧ್ಯಾನದಾಗ ಬಂದಾಗ ಗೊತ್ತಾಗ್ಯದಲ್ಲ, ಯಾವಾಗೂ ಗೊತ್ತಾಗಿರ್ತದ, ಆದರೂ ಅದು ಪರಿಪಾಲನೆ ಇಲ್ಲ, ಅದು ಅವಲೋಕನ ಮಾಡ್ಕೊಂಡಿರಲ್ಲ, ನನ್ನನ್ನು ನಾನು ತಿಳಿತಾ ಹೋಗಿರಲ್ಲ. ಅದಕ್ಕೆ ಇವಾಗ ಏನು ಹೇಳ್ತಾರೆ ಅವರು, ಇದ್ದಕ್ಕಿಂತ ಮನಸ್ಸು ಶಕ್ತಿಯುತವಾಗಿ ಮಾಡಿಕೊಡೋದಕ್ಕಾಗಿ ಮಾಡುವ ಒಂದಾನೊಂದು ಅದ್ಭುತ ಸಾಧನೆ ಅಂತ ಹೇಳ್ತಾರೆ. ಏನು? ಮನಸ್ಸನ್ನು ಶಕ್ತಿಯುತವಾಗಿ ಇಟ್ಕೊಳ್ಳೋದು ಧ್ಯಾನ. ಇದಕ್ಕಿಂತ ಅದ್ಭುತವಾದ ಸಾಧನೆ ಈ ಪ್ರಪಂಚದಲ್ಲಿ ಮತ್ತೊಂದಿಲ್ಲ. ಇದಕ್ಕಿಂತ ಅದ್ಭುತವಾದ ಸಾಧನೆ ಈ ಪ್ರಪಂಚದಲ್ಲಿ ಇನ್ನೊಂದಿಲ್ಲ ಅಂತ ಇವ್ರು ಎಷ್ಟು ಕಡ್ಡಿ ಮುರಿದಂಗೆ ಹೇಳ್ಬಿಟ್ಟಾರೆ ನೋಡ್ರಿ. ನಾವೇನು ಮಾಡಿದೆ, ಒಂದು ಮನೆ ಮಾಡೋದು ಸಮಾಧಾನ ಇಲ್ಲ, ಇನ್ನೊಂದು ಮನೆ ಮಾಡೋದು ಸಮಾಧಾನ ಇಲ್ಲ. ಸಾಧನೆ ಅಂತ ಅದು ಸಾಧನೆನೇ, ಅದು ನಮಗೆ ಸಾಧನೆ ಆಗ್ಯದ. ಆಸೆ ಅಪೇಕ್ಷೆ ಇಟ್ಕೊಂಡಿವಲ್ಲ, ದಾನ ಇನ್ನೊಂದು ಭಾಳ ದೊಡ್ಡ ಬಿಲ್ಡಿಂಗ್ ಕಟ್ಸ್ಯಾಳಂತ. ಏನು ಬಂತು? ಏನಾಯ್ತು ಅಲ್ಲಿಗೆ? ದೊಡ್ಡ ಬಿಲ್ಡಿಂಗ್ ಕಟ್ಸಿರ್ಬೇಕು. ಸಾಲಾರ ಮಾಡಿರ್ತಾಳೆ, ಏನಾರ ಮಾಡಿರ್ತಾಳೆ. ಅದು ಕಟ್ಸೋದು ಏನಂತಾರೆ, ಒಂದು 4 ದಿನ ದಾನ ಚಲೋ ಮನೆ ಕಟ್ಸ್ಯಾಳ. ಆಯ್ತು, ಅವ್ರ ಮನೆಗೆ ಅವ್ರು ಹೋದರು, ಮನೆ ಕಟ್ಸಾರೆ. ಅಲ್ಲೊಂದು ಮನೆ ಅದು, ಇಲ್ಲೊಂದು ಮನೆ ಅದು, ಅವ್ರಿಗೊಂದು ಹೊಲ ಅದ, ಇಷ್ಟದ ಗಳಿಕೆ ಐತಿ. ಆದ್ರೆ ಅವ್ರು ಅಂದು ಹೋದವರು ನನ್ನ ಆಸೆ ಏನೋ ಅವ್ರು ಅಲ್ಲಿ ಅನ್ನೋದು, ಅವ್ರು ನನ್ನ ಹುಳ್ಳಿ ಅನ್ನೋ ಉದ್ದೇಶದಿಂದ ನಾನು ಈ ಥರ ಮಾಡಿದೆ. ಅವರು ಅಂದು ಹೋದ್ರು ಅಂತ ತಿಳ್ಕೊಡ್ರಿ, ಅಯ್ಯೋ ಚಂದ ಮಾಡ್ಯಾರ ಅವ್ರು ತಂದು ಹೋದರು. ಆಮೇಲೆ ಅದಕ್ಕೆ ಆ ಹೊಣೆಯನ್ನು ಹೊರೋರು ಯಾರು ಹೇಳ್ರಿ? ಅಕಸ್ಮಾತ್ ನನ್ನ ಆಸೆ ಅಪೇಕ್ಷೆಯಿಂದ ಒಂದ್ರ ಮೇಲೆ ಒಂದು ಬಿಲ್ಡಿಂಗ್ ಮಾಡೋಕ್ಕೆ ಹೋದ್ರೆ, ಈ ನನ್ನ ಉದಾಹರಣೆನೇ ಹೇಳ್ತೀನಿ. ನಾನು ಬಿಲ್ಡಿಂಗ್ ಮಾಡೋಕ್ಕೆ ಹೊಂಟಿಲ್ಲ, ಆದರೆ ನಾನು ಉದಾಹರಣೆ ಹೇಳ್ತೀನಿ. ಯಾಕಂದ್ರೆ ಎಷ್ಟಿದ್ರೂ ಮನುಷ್ಯಗೆ ಆಸೆ ಅನ್ನೋದಕ್ಕೆ ಮಿತಿನೇ ಇಲ್ಲಲ್ಲ. ಈ ಆಸೆ ಇಲ್ಲ, ಮಿತಿ ಇಲ್ಲರ ಆಸೆಗೆ ನಾವು ಬಿದ್ದು ಸಾಲ ಮಾಡಿ, ಈ ಅಪೇಕ್ಷೆಗಳು ಜನರು ಹೊಗಳಿ ಇನ್ನೂ ಹೊಗಳಿ ಅನ್ನೋ ಉದ್ದೇಶದಿಂದ ನಾನು ಇನ್ನೂ ಹೆಚ್ಚು ಮಾಡೋಕ್ಕೆ ಹೋದಂದ್ರೆ ಅದು ನನ್ನ ಬುಡಕ್ಕೆ ಬರ್ತೈತಿ. ಸಾಲ ಮಾಡಿರ್ತೀನಿ, ಬಡ್ಡಿ ಕಟ್ಟೋದು, ಆಮೇಲೆ ಬಡ್ಡಿ ಕಟ್ಟೋದು, ಅದನ್ನು ಯಾರೂ ನೋಡಲ್ಲ. ಇವಾಗ ಮನೆ ಕಟ್ಟಿದ ಮೇಲೆ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ಮನೆ ಕಟ್ಟೋ ತನಕ ಯಾರೂ ಬರೋದಿಲ್ಲ. ಒಂದು ಇದ್ರಂಗೆ ರಿಲೇಟೆಡ್ ಆಗ್ತದೆ ಅಂತ ಹೇಳ್ತೀನಿ. ಮನೆ ಕಟ್ಟಿದ ಮೇಲೆ ಗೃಹಪ್ರವೇಶ ದಿನ ಏನಂತಾರೆ, ಯಾರು ಬಂದರು ಮನೆಗೆಲ್ಲ ಬರ್ತಾರಲ್ಲ, ಅವಾಗ ಬಂದು ಹೇಳ್ತಾರೆ, ಈ ಕಿಟಕಿ ಇಲ್ಲಿ ಹಚ್ಚಬಾರ್ದಾಗಿತ್ತು, ಈ ಸಿಂಕ್ ಇಲ್ಲಿ ಇಡಬಾರ್ದಾಗಿತ್ತು, ಆ ಮೆಟ್ಲು ಹಂಗೆ ಮಾಡಬಾರ್ದಾಗಿತ್ತು. ಆವಾಗ ಬಂದು ಶುರು ಆಯ್ತು ರೀ. ಮಾಡೋವತ್ತೆ ನಾವು ಎಷ್ಟು ಕಷ್ಟಪಟ್ಟಿವಿ, ಇದು ಇಡಬೇಕು ಇಡಬಾರ್ದು ಏನು ಮಾಡ್ಬೇಕು ಅಂತ. ಆವಾಗ ಯಾರೂ ಇರೋಲ್ಲ. ಏನೋ ನಮ್ಗೆ ಅನಿಸಿದ್ದನ್ನು ಯಾರೋ ಹೇಳಿದ್ದನ್ನು ಸರಿಯಾಗಿ ಐತಿ ಅಂತೇಳಿ ಮಾಡಿದ್ರೆ ಬಂದವರೆಲ್ಲ ಬಂದು ಊಟ ಮಾಡಿ ಹೋಗೋದಿಲ್ಲ. ನಮ್ಮ ಗೃಹಪ್ರವೇಶ ಕರೆದಾಗ ಅದೊಂದು ಚೂರು ಕಿಟಕಿ ಚೆಂದ ಆಗಿದ್ರೆ ಇಲ್ಲಿ ಅದ್ರ ಪಾಡಾತಿತ್ತು. ಯಾಕಂದ್ರೆ ಅವ್ರಿಗೆ ಅಲ್ಲಿ ಬೇಕಾಗಿರ್ತೈತೆ, ನನಗೆ ಇಲ್ಲಿ ಬೇಕಾಗಿರ್ತದೆ, ನಾ ಇಟ್ಟೀನಿ. ಏನು ಅವ್ರಿಗೆ ಬೇಕಾದಂಗೆ ನಾ ಎಲ್ಲರೂ ಕಿಟಕಿ ಹಚ್ಬೇಕೇನು? ಈಗ ಈ ಜನರು ನಾನೇ ಹೇಳ್ತೀನಿ, ನಾನೇ ಇನ್ನೊಬ್ರ ಮನೆಗೆ ಹೋದಾಗ ಅಲ್ಲಿ ಸಿಂಕ್ ಮಾಡಬಾರ್ದಾಗಿತ್ತು ಅಂತ ಅಂತೀನಂತ ಅನ್ಕೋರಿ. ಹಂಗೆ ಕಮೆಂಟ್ ಮಾಡೋದ್ರಾಗೆ ಜೀವನ ಹೋಯಿತು. ಅದಕ್ಕೆ ಈ ಸಾಧನೆ ಇದು ಸಾಧನೆ ಅಲ್ಲ. ಇದು ಮನೆ ಮಾಡೋದು, ಹೊಲ ಮಾಡೋದು, ಇದೇನು ಸಾಧನೆ ಅಲ್ಲ, ನಿಜವಾಗ್ಲೂ ಸಾಧನೆ ಅಲ್ಲ. ನಾನು ಗುಣ ಮಾಡ್ತೀನಿ ನೋಡು, ಎಲ್ಲರೂ ಬೈದರೂ ಕೂಡ ಕ್ಷಮಿಸ್ತೀನಲ್ಲ, ಅದು ಸಾಧನೆ. ಸಿಟ್ಟು ಬಂದರೂ ತಡ್ಕೋದೆ, ಸಿಟ್ಟು ಬರಲಾರ್ದಂಗೆ ನಾನು ಸಾಧನೆ ಮಾಡ್ತೀನಲ್ಲ, ಸಿಟ್ಟು ಬರಲಾರ್ದಂಗೆ ಇರ್ತೀನಲ್ಲ, ಅದು ಸಾಧನೆ. ಆಸೆ ಅಪೇಕ್ಷೆಗಳಿಂದ ನಾನು ದೂರ ಆಗ್ತೀನಲ್ಲ, ಸ್ವಲ್ಪ ಕಡ್ಕೊತೀನಲ್ಲ, ಹಿಂದೆ ಬರ್ತೀನಲ್ಲ, ಅದು ಸಾಧನೆ. ಈ ಅಟ್ಯಾಚ್ಮೆಂಟಿಂದ ಡಿಟ್ಯಾಚ್ಮೆಂಟ್ ಆಗ್ತೀವಲ್ಲ, ಮಕ್ಕಳ ಮೇಲಿನ ಹಂಬಲ, ಸಂಬಂಧಗಳಲ್ಲಿ ಭಾಳ ಅಟ್ಯಾಚ್ಮೆಂಟ್ ಮಾಡ್ಕೊತೀವಲ್ಲ, ಅದಕ್ಕಿಂತ ಒಂದು ಹೆಜ್ಜೆ ಹಿಂದೆ ಬಂದೇವಲ್ಲ, ಅದು ಸಾಧನೆ ಅಂತ ನನ್ನ ಅನಿಸಿಕೆ. ಯಾಕಂದ್ರೆ ಇದನ್ನು ಮಾಡಿದಾಗೆ ಆನಂದ ಸಿಗ್ತದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಭಾಳ ಎಲ್ಲ ರೊಕ್ಕ ಮಾಡೋಕ್ಕೆ ಹೋದ್ರೆ ಅನ್ನೋದಂತೂ ಗೊತ್ತಾಗೈತಿ. ಭಾಳ ಬಡ್ದಾಡಿದ್ರೆ ಶರೀರ ತಡ್ಕೊಳ್ಳಲ್ಲ. ಭಾಳ ಬಡ್ದಾಡಿ ಮಾಡೋದು ಯಾರಿಗೆ? ನಾಳೆಗೆ ನಾವು ಕಾಲಿಗೆ ಹೋಗ್ಬಿಡ್ತೀವಿ. ಬಡ್ದಾಡಿ ಮಾಡಿಟ್ಟು ಮನೆ ಹೊಲ ಮಾಡಿಟ್ಟು ಯಾರು ಬಂದ್ರೆ ಯಾರ ಮನೆ ಒಳಗೆ ಯಾರು ಜೀವನ ಮಾಡ್ತಾರೆ ನೋಡ್ರಿ. ಹಿಂದೆ ಎಲ್ಲ ನಮ್ಮ ತಾಯಿ ತಂದೆ ಬಿಟ್ಟು ಹೋದ ಮನೆಗಳಲ್ಲಿ ಇವಾಗ ನಾವು ಅವ್ರ ತಾಯಿ ನಾವು ಬಂದು ಜೀವಿಸ್ತಾಯಿದ್ದೆ. ಎಷ್ಟು ವಿಮರ್ಶೆ ಇದು ಒಂಥರ ನೆನೆಸ್ತೈತಿ. ನಮ್ಮ ಅಜ್ಜಿ ತಾತ, ನಮ್ಮ ಅತ್ತೆ ಮಾವ ಬಿಟ್ಟು ಬಡ್ದಾಡಿ ಹೊಲ ಮನೆ ಎಲ್ಲ ಮಾಡಿ ರೊಕ್ಕ ರೂಪಾಯಿ ಮಾಡಿ ಇಟ್ಟಕ್ಕೆ ಬಡ್ದಾಡಿ ಜೀವನ ಮಾಡಿ ಹೋದರು. ಅವರು ಮಾಡಿಟ್ಟದ್ರಲ್ಲಿ ನಾನು ಜೀವನ ಮಾಡೋದು. ಈಗ ನಾನು ಮಾಡಿಡ್ತೀನಿ, ನಮ್ಮ ಮಕ್ಕಳು ಜೀವನ ಮಾಡ್ತಾರೆ. ಎಷ್ಟು ಮಜಾ ಅಲ್ಲ, ಹಿಂಗಾಗ್ತದೆ. ಹಾಗಾಗಿ ಭಾಳ ಆಗ್ತದೆ. ಈ ಸಾಧನೆ ಅಲ್ಲಿ ಸಾಧನೆ ಅಂತ ಅಂತೀನಿ. ಇದಕ್ಕಿಂತ ಅದ್ಭುತವಾದ ಸಾಧನೆ ಈ ಪ್ರಪಂಚದಲ್ಲಿ ಮತ್ತೊಂದಿಲ್ಲ. ಅಂದರೆ ಧ್ಯಾನ ಸಾಧನೆಯಲ್ಲಿ ಹೆಚ್ಚು ಇದು ಐತೆ ಅಂತ ಹೇಳ್ತಾರೆ. ಇಂಥ ಸಾಧನೆಯನ್ನು ಮಾಡುವುದಕ್ಕೆ ಸಮಯವಿಲ್ಲ ಜನರಿಗೆ. ಇಂಥ ಸಾಧನೆ ಮಾಡೋಕ್ಕೆ ಜನರಿಗೆ ಸಮಯನೇ ಇಲ್ಲ. ಓಡಾಡಿ ಜೀವನ ಮಾಡೋದೇ ರಗಡಾಗೈತಿ ಈಗ ಇವರಿಗೆ. ರೊಕ್ಕ ಗಳಿಸೋದು, ಡ್ಯೂಟಿ ಮಾಡೋದು, ಉಣ್ಣಕ್ಕೆ ತಿನ್ನೋಕ್ಕೂ ಕೂಡ ಅವರಿಗೆ ಸಮಯ ಇಲ್ಲ.
ಅವರೇ ಈಗ ನಾನೇ ದುಡಿದು ನನಗಾಗಿನೇ ದುಡಿಯೋದು ಈ ಮನೆಗಾಗಿ ದುಡಿದವರು ಊಟ ಮಾಡಬೇಕಾದ್ರೂ ಕೂಡ ಊಟ ಸರಿಯಾಗಿ ಕೂತು ಊಟ ಮಾಡೋಕ್ಕೆ ತಯಾರಿಲ್ಲ ಈ ಸದ್ ಜನಗಳು. ನಾನೇ ಅನ್ಕೊಡ್ರಿ ಅಷ್ಟು ಗಡಿಬಿಡಿ ಜೀವನ ಮಾಡಿಕೊಂಡು ಒತ್ತಡ ಜೀವನ ಮಾಡ್ಕೊಂಡು ಏನು ಮಾಡೀವಿ, ಒತ್ತಡಕ್ಕೆ ಪ್ರಪಂಚಕ್ಕೆ ಆಸೆಕ್ಕೂ ಜೀವನ ನಡೆಯಲಿಕ್ಕೂ ಒತ್ತಡ ಮಾಡಿಕೊಂಡು ನನ್ನ ಊಟದ ಮೇಲೆ ಸ್ವಾದ ಗೊತ್ತಾಗಲ್ಲಾಗ್ಯದ. ಒಂದು ಟೀ ಕುಡಿತಾರೆ, ಟೀ ಕುಡ್ಕೋತ ಶೂ ಹಾಕ್ಕೋತಾರೆ, ಟೀ ಕುಡ್ಕೋತ ಓಡಾಡ್ಕೋತ ಟೈ ಹಾಕ್ಕೋತಾರೆ, ಟೀ ಕುಡ್ಕೊಂಡು ತಿರ್ಗಾಡ್ಕೋತ ಒಂದು ಸಿಪ್ ಕುಡಿಯೋದು, ಇಲ್ಲಿ ಇಡೋದು, ಏನೋ ಒಂದು ಕೆಲಸ ತಮಗೆ ಬೇಕಾಗಿದ್ದು ಮಾಡೋದು, ಮತ್ತೊಂದು ಸಿಪ್ ಕುಡಿಯೋದು. ಎಲ್ಲಿ ಬಂತು ಅದ್ರ ಸ್ವಾದ ಅನುಭವಿಸೋಕೆ? ಅದಕ್ಕೆ ಧನ್ಯವಾದ ಹೇಳುವುದಾ? ಅದೊಂದು ಸ್ವಾದ ಏನದಂತ ಗೊತ್ತಾಗ್ತದೆ? ನಾನು ಬೇರೆ ಕೆಲಸ ಬಾಯಿ ಟೀ ಇಟ್ಕೊಂಡು ಬೇರೆ ಕೆಲಸ ಮಾಡಿದ್ರೆ ಸ್ವಾದ ಗೊತ್ತಾಗ್ತದೇನು? ಹಿಂಗೆ ಊಟನೂ ಕೂಡ ಒಂದು ತೂತು ಇಟ್ಕೊಂಡು ಕೆಲಸ ಮಾಡಾಕತ್ತಾರ, ಒಂದು ತೂತು ಇಟ್ಕೊಂಡು ಹೋಗ್ತಾರೆ, ಹಂಗೆ ಅರ್ಧ ಡಬ್ಬಿ ಮುಚ್ಕೊಂಡು ಒಂದು ತಿಂತಾ ಇರ್ತಾರೆ. ನಡಿ ಟೈಮ್ ಆಯ್ತಂಡಿ ಅಷ್ಟೊಂದು ನೋಡಿರಿ ಎಷ್ಟು ಹಂಬಲ ಐತಿ. 5 ನಿಮಿಷ ಉಣ್ಣಕ್ಕೆ ಭಾಳ ಆದ್ರೆ 7-8 ನಿಮಿಷ ಉಣ್ಣಕ್ಕೆ, 7-8 ನಿಮಿಷ ಸರಿಯಾಗಿ ಉಣ್ಣಕ್ಕೆ ಸಮಯ ಕೊಡಕತ್ತಿಲ್ಲ. ಒಂದು 2-5-3 ನಿಮಿಷ 4 ನಿಮಿಷ ಒಂದು ಟೀ ಚೆನ್ನಾಗಿ ಕುಡಿಯೋಕ್ಕೆ ಸಮಯ ಕೊಡಕತ್ತಿಲ್ಲ. ನಾವು ಎಷ್ಟು ಮೂರ್ಖರಾಗಿವಿ. ಅದು ನನಗಾಗಿ ಮಾಡೋದು, ನನ್ನ ಹೊಟ್ಟೆಗಾಗಿ ನಾನು ಬದುಕಬೇಕಂತ ಮಾಡುವ ಅನ್ನ ಊಟ ಮಾಡೋದಕ್ಕೆ ಸಮಯ ಕೊಡ್ತಾಯಿಲ್ಲ ಅಂದಮೇಲೆ ಇನ್ನು ಏನು ಯಾವುದಕ್ಕೆ ಗಂಟು ಬಿದ್ದೀವಿ ಅಂತ ನನಗೆ ಅನಿಸ್ತೈತಿ. ಭಾಳ ವಿಚಿತ್ರ ಆಗ್ಯದ. ಇಂಥವೆಲ್ಲ ಸಾಧನೆ ಅಲ್ಲ, ಧ್ಯಾನ ಸಾಧನೆಯೇ ಸಾಧನೆ ಈ ಪ್ರಪಂಚದಲ್ಲಿ. ಮತ್ತೊಂದಿಲ್ಲ, ಇಂಥ ಸಾಧನೆಯನ್ನು ಮಾಡುವುದಕ್ಕೆ ಸಮಯ ಇಲ್ಲ ಜನರಿಗೆ. ಈ ಧ್ಯಾನ ಮಾಡಿರಿ, ನಾವು ಹೇಳ್ತೀವಲ್ಲ ಸದ ಧ್ಯಾನ ಮಾಡಿರಿ, ನಿಮಗಾಗಿ ನೀವು ಸಮಯ ಕೊಡ್ರಿ. ಈ ನಮಗಾಗಿ ನಮಗೆ 1 ಗಂಟೆ ಸಮಯ ಕೊಟ್ಟೇವಂದ್ರೆ ಆ ಮನಸ್ಸು ಕೂಲಾಗಿ ಇರ್ತೈತಲ್ಲ. 1 ಗಂಟೆ ಬೆಳಗಿನ ಬ್ರಾಹ್ಮಿ ಮುಹೂರ್ತದಾಗ ಎದ್ದಿದ ತಕ್ಷಣ ಆ ಶಾಂತ ಮನಸ್ಸಿನಿಂದ ಕೂತು ಶಾಂತವಾಗಿ ಇನ್ನೊಂಚೂರು ಎಚ್ಚರಿಕೆಯಿಂದ ಉಸಿರಾನ ಮೇಲೆ ಆನಾಪಾನ ಸ್ಥಿತಿದೆ ನಮ್ಮ ಗುರುಗಳು ಕೊಟ್ಟಾರ. ಸರಳವಾದ ಧ್ಯಾನ, ಯಾವ ಜಳಕ್ಕೆ ಬೇಡ, ಜಾಪತ್ರೆ ಬೇಡ, ಪೂಜೆ ಬೇಡ, ಮಂತ್ರ ಇಲ್ಲ, ತಂತ್ರ ಇಲ್ಲ. ಹೇಳೋದದ ಮುಖ ತುಳ್ರಿ, ಕೂತ್ಕೊಡ್ರಿ. ಸ್ಟಡಿಯಾಗಿ ಕೂತ್ಕೊಂಡು ಕಾಲು ಕ್ರಾಸ್ ಮಾಡ್ಕೊಂಡು ಬೆರಳಲ್ಲಿ ಬೆಳೆ ಸೇರಿಸಿ ಕಣ್ಣುಗಳನ್ನು ಮುಚ್ಚಿ 1 ಗಂಟೆ ಧ್ಯಾನ. ನಿಮ್ಮ ವಯಸ್ಸು ಎಷ್ಟು ಇರ್ತದೆ ಅಷ್ಟು ಧ್ಯಾನ. ನಾನು 50 ವರ್ಷನಕ್ಕಿದ್ದೀನಲ್ಲ 50 ನಿಮಿಷ, 60 ವರ್ಷ ಇದ್ರೆ 60 ನಿಮಿಷ. ಇಷ್ಟು ಧ್ಯಾನ ಮಾಡೋಕೆ ಸಮಯ ಸಿಕ್ಕರೆ, ಸಮಯ ಕೊಟ್ಟೇವಂದ್ರೆ ನನ್ನ ಜೀವನನೇ ಬದಲಾಗ್ತದೆ. ನಮ್ಮ ಜೀವನನ ಅದು ಏನದು ಪ್ರತಿದಿನ ನಮ್ಮದು ರೂಟೀನೇ ಚೇಂಜ್ ಆಗಿಬಿಡ್ತೈತಿ. ಎಷ್ಟು ಚಂದ ಅದ್ಭುತವಾಗಿ ಕೆಲಸ ಆಗ್ತವೆ. ಸಮಾಧಾನಾಗಿರ್ತೀನಲ್ಲ, ಆ ಶಾಂತ ಸ್ವಭಾವದ ತಲೆ ತಣ್ಣಗಿರ್ತದಲ್ಲ, ಆ 1 ಗಂಟೆ ಸೇವೆ ಮಾಡಿರೋ ಆ ಜ್ಞಾನ ಶಕ್ತಿ, ಆ ಚೈತನ್ಯ ಶಕ್ತಿ ನಮ್ಮನ್ನು ಮುಂದೆ 23 ಗಂಟೆ ಚೆನ್ನಾಗಿ ಕೆಲಸ ಮಾಡೋಕೆ ಅವಕಾಶ ಮಾಡಿಕೊಡ್ತೈತಿ. ಯಾಕಂದ್ರೆ ತಣ್ಣಗಿರ್ತದೆ. ಆಗೋದು ಹೋ ಮಾಡಿಕೊಂಡು ಅಯ್ಯೋ ನಾನು ಡಬ್ಬಿ ಮಾಡಬೇಕು, ಈ ಕಡೆ ಚಪಾತಿನೂ ಮಾಡಬೇಕು, ಈ ಕಡೆ ರೊಟ್ಟಿನೂ ಮಾಡಬೇಕು, ಈ ಕಡೆ ಪಲ್ಯನೂ ಮಾಡಬೇಕು, ಮಕ್ಳು ಶೂನು ಕಾಟಬೇಕು, ಇಂಥವೆಲ್ಲ ಗಡಿಬಿಡಿ ಇರ್ತಾವಲ್ಲ. ಅಂಥದಕ್ಕೆ ಏನು ಮಾಡ್ತದೆ, ಈ ಧ್ಯಾನ ಮಾಡಿದೆ ಅಂದ್ರೆ ಮುಂಜಾನೆ ಭಾಳ ತಾಳ್ಮೆ ಬರ್ತೈತಿ, ಭಾಳ ಸಮಾಧಾನ ಬರ್ತವೆ. ಸ್ಟೆಪ್ ಬೈ ಸ್ಟೆಪ್ ಎಷ್ಟು ಕೆಲಸ ಎಷ್ಟು ಮಸ್ತ್ ಆಗ್ತಾವಂದ್ರೆ ನೀವು ಬೇಕಿರೋ ಧ್ಯಾನ ಮಾಡಿರಿ. 1 ಗಂಟೆ ಧ್ಯಾನ ಮಾಡಿರಿ. 11 ದಿನ ಚಾಲೆಂಜಿಂಗ್ ಆಗಿ ತೊಗೊಳ್ರಿ. ಬೇಕಿದ್ರೆ 11 ದಿನ ನೀವು ಮೆಂಟಲಾಗಿ ಡಿಪ್ರೆಷನ್ ಏನು ರೀ ಇಷ್ಟು ಒತ್ತಡ ಆಗ್ಯದ ಜೀವನ. ಶಾಲೆ ಮಕ್ಕಳು ಕಳಿಸೋದು, ಗಂಡದೇರು ಡ್ಯೂಟಿ ಕಳಿಸೋದು ಭಾಳ ಹೈರಾಣ ರೀ. ಮುಂಜಾನೆದು ನೋಡಬಾರ್ದ್ರೆ ನಮಗೆ ಎಷ್ಟೊಂದು ಸುಸ್ತಾಗಿ ಹೋಗ್ತದೆ ನೋಡಿ ಅವ್ರಿಗೆ ಕಳಿಸುವಷ್ಟರೊಳಗಾಗಿ ಅಂತ ನೀವು ಯಾರು ಹೇಳಕತ್ತಿದ್ರಿ ಅಂದ್ರೆ ಯಾಕೆ ಈ ಧ್ಯಾನಕ್ಕೆ ಬರಲಾರ್ದವ್ರು ಮಾಡೋದು ಅದೇ. ನಮ್ಮಲ್ಲೆಲ್ಲ ಹಿಂಗೆ ಟ್ರಸ್ಟ್ ಮಾಡ್ಕೊಂಡು ಒತ್ತಡ ಮಾಡ್ಕೊಂಡು 9 ಗಂಟೆಗೆ ಅವ್ರಿಗೆ ಕಳಿಸಿವನ್ನಷ್ಟರೊಳಗೆ ನಾನು ಹಾಸಿಗೆ ಮಲ್ಕೊಂಡ್ಬಿಡ್ತಿದ್ದೆ. ಯಾಕೆ ಹೇಳು, ಆ ಗಡಿ ಬಿಡಿ ಮಾಡ್ಕೊಂಡು ಒತ್ತಡ ಮಾಡ್ಕೊಂಡು ಕೆಲಸ ಕೈನೇ ಮಾಡ್ತಾವ. ಸಮಾಧಾನ ಇಲ್ಲ ನಮಗೆ. ಅದೇ ಇವೇ 2 ಕೈದಿಂದನೇ ಸಮಾಧಾನವಾಗಿ ಕೆಲಸ ಮಾಡಿದ್ರೆ 1 ಬೈ 1 ಚೆಂದ ಸ್ಟೆಪ್ ಬೈ ಸ್ಟೆಪ್ ಕೆಲಸ ಮಾಡ್ಕೊಂಡು ಹೋಗಿ ಚಲೋನೇ ಆಗ್ತದೆ. ನನ್ನ ತಲೆಯಲ್ಲಿ ಏನು ಮಾಡ್ತೀನಿ, ಒಂದು ಶೂ ಹಾಕೋಷ್ಟ್ರೆ ದೇವ್ರ ಪೂಜೆ ನೆನಪಾಗ್ತದೆ, ದೇವ್ರ ಪೂಜೆ ಮಾಡ್ತೀನಿ. ಮಕ್ಕಳು ಟೈ ನೆನಪಾಗ್ತದೆ, ಮಕ್ಕಳು ಟೈ ರೊಟ್ಟಿ ನೆನಪಾಗ್ತದೆ, ಚಪಾತಿ ನೆನಪಾಗ್ತದೆ. ಯಾವುದು ಮಾಡಲಿ ಯಾವುದು ಮಾಡೋಕ್ಕಾಗಲ್ಲ. ಏನು ಅರ್ಧಂಬರ್ಧ ಕೆಲಸ ಮಾಡಿ ಅವ್ರಿಗೆ ಎಷ್ಟು ಕಳಿಸಿ ಸುಸ್ತಾಕೆಸಂದ್ರೆ ಆಮೇಲೆ ಅವ್ರು ಹೋದ್ಮೇಲೆ ಒಂದು ಸೋಫಾ ಮೇಲೆ ಒಂದು ಗಳಿಗೆ ಕೂಡ್ಲಾರೆ ಹೆಣ್ಮಕ್ಳು ಯಾರು ಮಾಡಿರಿ ಅಂತ ಕೇಳ್ರಿ ನೀವು. ಯಾಕಂದ್ರೆ ನಾನು ದಾಟ್ಕೊಂಡೇ ಬಂದೀನಿ. 9 ಗಂಟೆ ಗಂಡ ಮನೆ ಮಕ್ಕಳನ್ನ ಅವ್ರಿಗೆಲ್ಲ ಸ್ವಲ್ಪ ಹಾಕಿ ಕಳ್ಸಿದ್ರೆ ಗ್ಯಾಸ್ ಕಟ್ಟಿ ಎಷ್ಟನಾರ ಹೊಲಸಿರ್ಲಕ್ಕ ಬಂದು ನಾವು ಸೋಫಾ ಕರ್ಕೊಂಡಿರ್ತೀವಿ. ಒಂದು ಜರ ಗಳಿಗೆ ಎಲ್ಲರೂ ಸುಮ್ಮ ಕುತ್ಕೊಂಡ್ರಂಗೆ ಆಗ್ಬಿಡ್ತದೆ. ಅಷ್ಟು ಮೈ ಬಾಡಿ ಎಲ್ಲ ಸುಸ್ತಾಗ್ಬಿಡ್ತದೆ. ಹಂಗೆ ಕೂತೆ ಮತ್ತು ನೆಕ್ಸ್ಟ್ ಯಾಕಂದ್ರೆ ಎಳಿತಿರ್ತದೆ ಕೆಲಸ. ಮತ್ತು ಒಂದು 10-15 ನಿಮಿಷ ಕೂತಂಗೆ ಮಾಡ್ತೀವಿ. ಮತ್ತು ಹೋಗಿ ಮುಂದಿಂದ ಅದು ಅರ್ಧಂಬರ್ಧ ಕೆಲಸ ಮಾಡಿದ್ದನ್ನು ಕ್ಲೀನಾಗಿ ಮಾಡೋದು. ಈ ಧ್ಯಾನ ಮಾಡಿ ನೋಡಿರ್ಬೇಕು. ಚಾಲೆಂಜಿಗೆ ಆಗ್ತವ್ರಿ. 11 ದಿನ 42 ದಿನ ಮಂಡಲ ಧ್ಯಾನ ಮಾಡಿದ್ರು ಅಂತೂ ಯೂಟರ್ನೇ ಆಗ್ತದೆ ಜೀವನನೇ. ಈಗ 11 ದಿನ ನೀವು ಬ್ರಾಹ್ಮಿ ಮುಹೂರ್ತದ 1 ಗಂಟೆ ಎದ್ದು ಧ್ಯಾನ ಮಾಡಿರಿ. 4 ಗಂಟೆಯಿಂದ 5 ಗಂಟೆ ಧ್ಯಾನ ಮಾಡಿರಿ. ಮುಂದಿನ ಕೆಲಸ ಮಾಡಿ ನೋಡಿರಿ. 9 ಎಷ್ಟು ಕ್ಲೀನ್ ಕೆಲಸ ಆಗ್ತದಂದ್ರೆ ಸ್ಟೆಪ್ ಬೈ ಸ್ಟೆಪ್ ಎಲ್ಲನೂ ಮಕ್ಕಳು ತಗೊಂಡು ಅವತ್ತೇ ನಿಮಗೆ ಮಿರಾಕಲ್ ಆಗ್ತದೆ. ಯಾವಾಗ ನಮಗೆ ಮಿರಾಕಲ್ ಆಗ್ತದೆ, ಏನಪ್ಪ ಇದು ಇವತ್ತು ಇಷ್ಟೊಂದು ಅದ್ಭುತವಾಗಿ ಕೆಲಸ ಆಯ್ತಲ್ಲ, ಅದನ್ನು ನನಗೆ ಬೇಜಾರು ಆಗದಿರ ಹಾಗೆ ನನಗೆ ಹೈರಾಣ ಆಗದಿರಂಗೆ ಆಯ್ತಲ್ಲ ಅಂತ ನಮಗೆ ಮಿರಾಕಲ್ ಆಗ್ತದೆ. ಆದ್ರೆ 1 ಗಂಟೆ ಧ್ಯಾನ ಮಾಡಬೇಕು. ಬ್ರಾಹ್ಮಿ ಮುಹೂರ್ತದ 1 ಗಂಟೆ 4ರಿಂದ 5 ಧ್ಯಾನ ಮಾಡಿ ಮುಂದಿನ ಕೆಲಸ ಮಾಡಿರಿ. ಎಷ್ಟು ಅದ್ಭುತವಾಗಿ ಆಗ್ತದೆ. ಆದರೆ ಟೆಸ್ಟ್ ಮಾಡಿರಿ, ಚಾಲೆಂಜಿಂಗ್ ಮಾಡಿರಿ. 11 ದಿನ ಮಾಡಿರಿ. ಏನಾರು ನಿಮಗೆ ಡಿಫ್ರೆನ್ಸ್ ಅನ್ನಿಸ್ಲಿಲ್ಲ ಅಂದ್ರೆ ನನಗೆ ಫೋನ್ ಮಾಡಿ.
ನನಗೆ ಫೋನ್ ಮಾಡಿ ಬೈರಿ, ಆದ್ರೆ ಬೇಡ ಅನ್ನಲ್ಲ, ಮಾಡಿ ನೋಡಿರಿ, ಮಾಡಬೇಕು ಸತತವಾಗಿ 11 ದಿನ ಮಾಡಿರಿ. ಇದೇ ಪ್ರಕಾರ ಎಷ್ಟು ಅದ್ಭುತವಾಗಿದೆ. ಯಾಕಂದ್ರೆ ನಾನು ಅದೇ ಮಾಡೇ ಈಗ ನಿಮ್ಗೆ ಹೇಳ್ತಾ ಇರೋದು. ಪ್ರಾಕ್ಟಿಕಲ್ ಇದೆ, ನಾಟಕ ಅಲ್ಲ, ಏನಿಲ್ಲ, ಪ್ರಾಕ್ಟಿಕಲ್ಲೇ ಮಾಡಿ ನೋಡಿದಾಗ ಈ ಆರಾಮತನ ಬಂದಾಗ ನಿಮ್ಗೆ ಹೇಳ್ತಾ ಇದ್ದೀನಿ. ಯಾಕೆ ಹೇಳ್ತೀನಿ ಅಂದ್ರೆ, ಯಾಕೆ ಈ ಗುರುವಾಣಿಗಳು ತೊಗೊಂಡು ಇಷ್ಟು ಥರ ನನ್ನ ಅನುಭವಗಳು ನಿಮ್ಗೆ ಒತ್ತಿ ಧ್ಯಾನ ಮಾಡಿ ಹೇಳ್ತೀನಿ ಅಂದ್ರೆ, ನಾನು ಆನಂದ ಪಟ್ಟೀನಿ, ನೀವು ಆನಂದವಾಗಿರ್ರಿ, ಇಷ್ಟೇ ನನ್ನ ಧ್ಯೇಯ. ನನಗೆ ಯಾರು ನೀವು ಕಮೆಂಟ್ ಮಾಡ್ತಿರೋ, ಜಜ್ಮೆಂಟ್ ಮಾಡ್ತಿರೋ, ನೀವು ಏನು ಬೈತಿರೋ, ನೀವು ಹೊಗಳ್ತಿರೋ, ನನಗೇನು ಬೇಕಾಗಿಲ್ಲ. ನನ್ನ ಉದ್ದೇಶ ಏನು, ನಾನು ಆರಾಮಾಗಿದ್ದೀನಿ, ಧ್ಯಾನ ಮಾಡಿಕೊಂಡು ನೀವು ಧ್ಯಾನ ಮಾಡಿ ಆರಾಮಾಗಿರ್ರಿ ಅನ್ನೋದು ಒಂದೇ, ನನ್ನ ಆನಂದವಾಗಿರ್ರಿ ಅನ್ನೋದು ಒಂದೇ ನನ್ನ ತಪನ. ಅದಕ್ಕಾಗಿ ನಾನು ಒತ್ತಿ ಧ್ಯಾನ ಮಾಡಿರಿ, ಆನಂದವಾಗಿರೋಣ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಿಂಗೆ ಈ ಸಮಯ ಇಲ್ಲ ಅನ್ನಬಾರ್ದು, ಸಮಯನ ಕೊಟ್ಟು 1 ಗಂಟೆ ಧ್ಯಾನ ಮಾಡೋಣ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಎನ್ನುತ್ತೇವೆ. ಎಂದರೆ ನಾವು ಅಂದುಕೊಂಡಿದ್ದನ್ನು ಸಾಧಿಸಲು ಸಂಪೂರ್ಣವಾಗಿ ಇಷ್ಟವಿಲ್ಲ ಎಂದು ಅರ್ಥ. ನನ್ನ ಸಮಯನೇ ಇಲ್ಲ ರೀ ಅಂತಂದ್ರೆ ಸಂಪೂರ್ಣವಾಗಿ ನನಗೆ ಈ ಜೀವನ ಸಾಧಿಸಲು ಸಂಪೂರ್ಣವಾಗಿ ಇಷ್ಟ ಇಲ್ಲ ಎಂದು ಅರ್ಥ, ಅಥವಾ ನಮ್ಮ ಮೇಲೆ ನಮಗೆ ಪೂರ್ತಿಯಾಗಿ ಇಷ್ಟವಿಲ್ಲ ಎಂದು ಅರ್ಥ. ನಮ್ಮ ಮೇಲೆ ನಮಗೂ ಕೂಡ ನಮ್ಮ ಮೇಲೆ ನಮಗೆ ಇಷ್ಟ ಇಲ್ಲ ಅಂತ ಹೇಳ್ತಾರೆ ನೋಡಿದ್ರು. ನಮ್ಮ ಮೇಲೆ ನಮಗೆ ಇಷ್ಟ ಇಲ್ಲ ಎಂದು ಅರ್ಥ. ಈ ಭೂಮಿಯ ಮೇಲೆ ನಾವು ಇನ್ನೂ ಜೀವಂತವಾಗಿದ್ದೇವೆ ಎಂದರೆ ನಮಗೆ ಸಮಯವಿದೆ. ನಾವು ಜೀವಂತವಾಗಿದ್ದೇವೆ ಅಂದರೆ ಈಗ ನಮ್ಮ ಭೂಮಿ ಮೇಲೆ ಇದ್ದೇವೆ, ನಮಗೆ ಸಮಯ ಐತಿಲ್ಲ, ಕೊಟ್ಟಾನೆ ದೇವ್ರ. ಜೀವಂತವಾಗಿದ್ದೇವೆ ಅಂದ್ರೆ ಸಮಯ ಐತೆ ಅಂತ ಕೊಟ್ಟಾನೆ ದೇವ್ರು ಎಂದು ಅರ್ಥ. ಕೊನೆಯ ಶ್ವಾಸದವರೆಗೂ ನಾವು ಆನಂದವಾಗಿರಬೇಕು ಎಂದುಕೊಂಡರೆ, ಈ ಕೊನೆಯ ಶ್ವಾಸ ಇರುವ ತನಕ ನಾವು ಆರಾಮಾಗಿರಬೇಕು ಅಂದ್ಕೊಂಡ್ರೆ ಏನು ಹೇಳ್ತಾರೆ, ಎಂದುಕೊಂಡರೆ ನಮ್ಮ ಶಕ್ತಿ ಜಾಗೃತವಾಗಬೇಕು ಎಂದುಕೊಂಡರೆ ನಮ್ಮ ಶಕ್ತಿ ಇನ್ನೂ ಜಾಗ್ರವಾಗಬೇಕು, ಎಚ್ಚರವಾಗಬೇಕು, ಅದ್ಭುತವಾಗಿ ಜೀವನ ನಡೆಸಬೇಕು ಶಾಂತತೆಯಿಂದ. ಅಂದರೆ ನಮ್ಮ ಶಕ್ತಿ ಜಾಗೃತವಾಗಬೇಕು ಎಂದುಕೊಂಡರೆ ನಮ್ಮ ಜ್ಞಾನ ಸಾಧನೆಗಾಗಿ ಯಾವುದೋ ಒಂದು ರೀತಿಯಲ್ಲಿ ಸಮಯವನ್ನು ಸೃಷ್ಟಿಸಿಕೊಂಡು ಇಡಲೇಬೇಕು. ಅಂದ್ರೆ ಈ ನಮ್ಮ ಧ್ಯಾನ ಸಾಧನೆ ಮಾಡಬೇಕಂದ್ರೆ ಯಾವುದೋ ಒಂದು ರೀತಿಯಲ್ಲಿ ನಾವು ಸಮಯನ 1 ಗಂಟೆ ಸಮಯನ ಸೇವ್ ಮಾಡಿ ಇಟ್ಕೊಳ್ಳೇಬೇಕು ಅಂತ ಹೇಳ್ತಾರೆ, ತಿಳಿಸ್ತಾರೆ ಗುರುಗಳು. 1 ಗಂಟೆ ಸಮಯ ಸೃಷ್ಟಿಸ್ಕೋಬೇಕು. ನಾವೇನೇ ಬೇಗ ಹೇಳಬೇಕು, ಏನೇನೋ ಐಡಿಯಾ ಮಾಡಬೇಕು, 1 ಗಂಟೆ ಬೇಗ ಇದ್ರೆ ಎಲ್ಲ ಕೆಲಸ ಆಗ್ತಾವೆ ಅಂತ ಸೃಷ್ಟಿಸ್ಕೋಬೇಕಂತ ಹೇಳ್ತಾರೆ. ಮೀಸಲಾಗಿ ಇಡಲೇಬೇಕು. ಧ್ಯಾನ ಸಾಧನೆಗಾಗಿ ನಾವು ಎಷ್ಟು ಹೆಚ್ಚು ಸಮಯವನ್ನು ನೀಡುತ್ತೇವೋ ಅಷ್ಟು ಹೆಚ್ಚು ಅದ್ಭುತವಾದ ಶಕ್ತಿವಂತವಾಗಿ ನಮ್ಮ ಜೀವನವು ತಯಾರಾಗ್ತದೆ. ನೋಡಿರಿ ಏನು ಹೇಳ್ತಾರೆ, ಹೆಚ್ಚು ಎಷ್ಟು ಧ್ಯಾನಕ್ಕೆ ನಾವು ಸಮಯ ಕೊಡ್ತೀವಿ ಅಷ್ಟು ಹೆಚ್ಚು ಶಕ್ತಿಯುತವಾದ ನಮ್ಮ ಸಂಸಾರನೂ ಕೂಡ, ನಾನು ಕೂಡ ಅಷ್ಟು ಶಕ್ತಿಯುತವಾಗಿ ನಮ್ಮ ಜೀವನ ತಯಾರಾಗ್ತದೆ. ನಾನು ತಯಾರಾಗ್ತೀನಿ. ನಾನು ತಯಾರಾದ್ರೆ ಸಂಸಾರ ತಯಾರಾದಂಗೆ. ನಾನು ರೆಡಿ ಇರಬೇಕು, ಗಟ್ಟಿಗಿರಬೇಕು, ಶಕ್ತಿಯುತಳಾಗಿರಬೇಕು. ಶಕ್ತಿಯುತವಾಗಿ ಧೈರ್ಯದಿಂದ ಮುನ್ನುಗ್ತೀನಿ ನಡೆಯುವಂಥದ್ದು ಶಕ್ತಿಯುತಳಾಗಿ ಇದ್ನಂದ್ರೆ, ನಾನು ಗೆದ್ನಂದ್ರೆ, ನಾನು ಶಕ್ತಿಯುತಳಾದ್ರೆ ನಮ್ಮ ಮನೆ ಸಂಸಾರ ಎಲ್ಲ ಶಕ್ತಿಯುತವಾದಂಗೆ, ಗೆದ್ದಂಗೆ ಸಂಸಾರದಲ್ಲಿ ಕೂಡ. ಆದ್ರೆ ಈ ಗೆದಿಬೇಕು ಅಂದ್ರೆ ಏನು ಮಾಡ್ಬೇಕು, ನಾವು 1 ಗಂಟೆ ನಮಗಾಗಿ ನಾವು ಧ್ಯಾನಕ್ಕೆ ಸಮಯ ಕೊಡಲೇಬೇಕು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಹೆಚ್ಚು ಸಮಯ ಕೊಡಲೇಬೇಕಂತ ಹೇಳ್ತಾರೆ. ನೆನಪಿಟ್ಟುಕೊಳ್ಳಿ, ಈ ಪ್ರಪಂಚದಲ್ಲಿ ನಮಗೆ ನಾವು ಸಮಯ ಕೊಡದೆ ನಾವು ಬೇರೆಯವರಿಗೆ ಎಷ್ಟೇ ಸಮಯ ಕೊಟ್ಟರೂ ಅಥವಾ ಬೇರೆಯವರು ನಮಗೆ ಎಷ್ಟೇ ಸಮಯ ಕೊಟ್ಟರೂ ದೊಡ್ಡ ಉಪಯೋಗ ಏನು ಇರುವುದಿಲ್ಲ. ಅರ್ಥ ಮಾಡಿಕೊಡ್ರಿ. ಇದೇನು ನೋಡ್ರಿ, ನಮಗಾಗಿ ನಾವು ಸಮಯ ಕೊಟ್ಟರೆ ಅದ್ಭುತವಾಗಿದ್ದು ನಡೀತೈತಿ. ನಾವು ಬೇರೆಯವ್ರಿಗೆ ಸಮಯ ಕೊಟ್ಟರು ಅವರು ನಮಗೆ ಸಮಯ ಕೊಟ್ಟರು ಕೂಡ ಇವೆರಡು ಯಾವ ಸಾಧನೆಗೂ ಏನೂ ಬರುವುದಿಲ್ಲ, ವ್ಯರ್ಥ ಅಂತ ತಿಳಿಸ್ತಾರೆ ಗುರುಗಳು. ಇವಾಗ ಮನೆ ಮಕ್ಕಳು ಸಂಸಾರ ಎಷ್ಟು ಮಾಡಬೇಕು ಅಷ್ಟೇ ಮಾಡಬೇಕು. ಅತಿಯಾಗಿ ಹಚ್ಕೊಂಡ್ಬಿಟ್ಟು ಅದಕ್ಕೆ ಬೇನು ಹಚ್ಬಾರ್ದು. ನನಗಾಗಿ ನಾನು 1 ಗಂಟೆ, ನಮಗಾಗಿ ನಾವು 1 ಗಂಟೆ ಧ್ಯಾನಕ್ಕೆ ಸಮಯ ಕೊಟ್ಟೇವಂದ್ರೆ ಅದ್ಭುತವಾದ ಜೀವನ ನಡೆಸ್ತಾ ಇದ್ದೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ತುಂಬ ಮನೆ ಅಂದಮೇಲೆ ಏನೇನೋ ಬರ್ತಾವೆ, ಬರಲಿ ಇವು ನೋಡ್ರಿ ಎಷ್ಟು ನನ್ನ ಬೈಲಿ ಬಂತಿಲ್ಲ, ಏನೇನೋ ಬಂದರೂ ಕೂಡ ಬರಲಿ ಅಂದ್ರೆ ಆಶಾಭಾವವಾಗಿ ಜೀವನ ಮಾಡೋಕ್ಕೆ ತಯಾರಾಗ್ತೀವಿ ನಾವು. ಈ ಆನಾಪಾನಸತಿ ಧ್ಯಾನ ಮಾಡ್ತಾ ಧೈರ್ಯ, ತಾಳ್ಮೆ, ಕೋಪ ಎಲ್ಲವೂ ಬಿಟ್ಟು ಹೋಗ್ತಾವೆ. ಅಂದರೆ ಹಂಗಂದ್ರೆ ಸನ್ಯಾಸಿಯಾಗಿ ಎಲ್ಲರೂ ಹೋಗಿ ಅಲ್ಲಿ ಸನ್ಯಾಸಿ ಆಶ್ರಮ ಸೇರ್ಕೊಳ್ಳೋದು, ಇಲ್ಲ ಹಿಮಾಲಯಕ್ಕೆ ಹೋಗೋದು ಅಲ್ಲ. ನಮ್ಮ ಗುರುಗಳೇನು ಸಂಸಾರದಲ್ಲಿ ಇದ್ದುಕೊಂಡೇ ನಿರ್ವಹಣೆ ಮಾಡೋದು, ಸಂಸಾರದಲ್ಲಿ ಇದ್ದುಕೊಂಡೇ ಸರಳವಾಗಿ ಸಾಗೋದು. ಒಳ್ಳೆ ಹೂವು ಇದ್ದಂಗೆ ಸಂಸಾರ ಮಾಡ್ತೀವಿ ನಾವು. ಹೂವು ಎತ್ತದಂಗೆ ಅಷ್ಟು ಸಲೀಸಾಗ್ತದೆ ಗಂಡ ಮನೆ ಮಕ್ಕಳ ಜೋಡಿ. ಎಂಥದೇ ಪರಿಸ್ಥಿತಿ ಬಂದರೂ ಕೂಡ ಅದನ್ನು ಸರಳವಾಗಿ ತಗೋತೀವಿ. ಸರಳ ಸ್ವೀಕಾರ ಮನೋಭಾವದಿಂದ ತಗೊಂಡೇನು ಮಾಡ್ತೀವಿ, 1 ಗಂಟೆ ತಣ್ಣಗೆ 1 ಗಂಟೆ ಬ್ರಾಹ್ಮಿ ಮುಹೂರ್ತದಲ್ಲಿ ಧ್ಯಾನ ಮಾಡೋದು. ಆಮೇಲೆ ನಮ್ಮ ಗುರುಗಳ ಕ್ಲಾಸ್ ಕೇಳೋದು,
KDPP ಕ್ಲಾಸ್ ಐತಿ, ಬೆಳಗ್ಗೆ ಜೂಮ್ ಕ್ಲಾಸ್ ಇರ್ತದೆ. 5ರಿಂದ 5:30 ತನಕ ಸ್ವಾಧ್ಯಾಯ ಇರ್ತದೆ. ನಮ್ಮ ಕರ್ನಾಟಕ ಧ್ಯಾನ ಪ್ರಗತಿ ಪರಿಷತ್ ಅಧ್ಯಕ್ಷರಾದ T. ಹರಿಶಂಕರ್ ಸರ್ ಅಂದ 5:30 ತನಕ ಸ್ವಾಧ್ಯಾಯ ಇರ್ತದೆ. 5:30ರಿಂದ 6:30 ತನಕ ಧ್ಯಾನ ಇರ್ತದೆ. 6:30ರಿಂದ ಸತ್ಸಂಗ ಸಜ್ಜನ ಸಾಂಗತ್ಯ ಇರ್ತದೆ. ನಾವೆಲ್ಲ ಏನು ಅನಿಸಿಕೆಗಳನ್ನು ಕಲ್ತಿರ್ತೀವಲ್ಲ, ಸರ್ ಪಾಠ ಕಲಿಸಿರೋದನ್ನು ಕಲ್ತಿರ್ತೀವಲ್ಲ, ನಮಗೆ ತಿಳಿಲಾರ್ದು ಕೇಳೋದು ಹೇಳೋದು, ಇದು ಅದ್ರ ಬಗ್ಗೆ ವಿಶ್ಲೇಷಣೆ, ಚರ್ಚೆ, ಸಂಗತಿ ಅನುಭವಗಳನ್ನು ಹಂಚ್ಕೊಳ್ಳೋದಿರ್ತದೆ. ಜಾಯ್ನ್ ಆಗ್ರಿ ಎಲ್ಲರೂ ಕೂಡ. ಅದ್ಭುತವಾದ ಧ್ಯಾನ ಐತಿ, ಆಮೇಲೆ ಅಧ್ಯಾಯ ಐತಿ, ಸತ್ಸಂಗ ಐತಿ. ಒಳ್ಳೆಯದನ್ನು ನಮ್ಗೆ ಇಲ್ಲೇ ಬರ್ರಿ ಅಂತಲ್ಲ, ಎಲ್ಲಾದ್ರೂ ನೀವು ಕಲಿಕೆ ಆಗ್ಬೇಕು. ನನಗೆ ಏನೋ ಒಂದು ನೋಡಿದೆ ಬಿಟ್ಟೆ ಅಂತ ಮಾಡಿದೆ ಬಿಟ್ಟೆ ಅಂತ ಮಾಡಬಾರ್ದು. ಕಲಿತಾ ಹೋಗ್ಬೇಕು. ನಾನು ಕಲಿತಾ ಗುರುಗಳ ವಾಣಿಯಿಂದ ಏನಾರು ಇವತ್ತೇನು ಕಲಿಬೇಕು ಅಂದ್ರೆ ಇವತ್ತೇನು ಕಲ್ತೇವೆ, ನನಗಾಗಿ ನಮ್ಮ ಗುರುವಾಣಿಯಿಂದ ಏನು ಕಲ್ತೇವೆ ನಾವು ಇವತ್ತು, ನಮಗಾಗಿ ನಮಗೆ 1 ತಾಸು ಸಮಯ ಕೊಡುವುದನ್ನು ಅಂತ ತಿಳಿಸಿದ್ರು. ಸಮಯ ಕೊಡಲಿಲ್ಲ ಅಂದ್ರೆ ವ್ಯರ್ಥದ. ನಾವು ಗಂಡಕ್ಕೆ ಕೊಟ್ಟೆ, ಮನೆಗೆ ಕೊಟ್ಟೆ, ಮಾರಕ್ಕೆ ಕೊಟ್ಟೆ, ಅವ್ರು ನಮಗೆ ಕೊಡ್ತಾರೆ. ಅದು ನಡೆಯದೆ ಪ್ರಪಂಚದಲ್ಲಿ. ಗಂಡ ಮನೆ ಮಕ್ಕಳು ಸಂಸಾರ ಇದು ನಮಗೆ ಅವರು, ಅವ್ರಿಗೆ ನಾವು ಮಾಡೋದು. ಇದು ಸಾಧನೆ ಅಲ್ಲ. ನಿನಗಾಗಿ ನೀನು ಕೊಟ್ಕೊಂಡು ಜೀವಿಸ್ತೀಯಲ್ಲ, ಅದು ಸಾಧನೆ ಅಂತ ತಿಳಿಸ್ತಾರೆ ಗುರುಗಳು. ಎಷ್ಟು ಅದ್ಭುತ ಅಲ್ಲ. ನನಗಾಗಿ ನಾನು ಸಮಯ ಕೊಟ್ಟು ಜೀವಿಸಿದಾಗ ಅದು ಜೀವನನೇ ಬೇರೆ ಇರ್ತದೆ. ಭಾಳ ಆನಂದದ ಜೀವನ ಇರ್ತಿತ್ತದು. ಪರೀಕ್ಷೆ ಮಾಡಿರಿ ನೀವು. ಯಾಕೆ ನಮಗೆ ಇಲ್ಲಿವರೆಗೆ ಗೊತ್ತೇ ಆಗಲಿ. 40 ವರ್ಷ ಹಿಂಗೆ ಬಡ್ದಾಡಿ ಬಂದೆ ಇಲ್ಲಿಗೆ ಬಂದು ಈಗ ಇಲ್ಲಿಗೆ ಹತ್ತೇವೆ. ಅದು ಗುರುಗಳ ಆಶ್ರಯದಲ್ಲಿ ಬೆಳೀತಾ ಇದ್ದೀವಿ, ನಡೀತಾ ಇದ್ದೀವಿ ಅಂದ್ರೆ ಆನಂದದ ಜೀವನ ನಡೀತಾ ಇದ್ದೀವಿ. ಈ ಆನಂದದ ಜೀವನ ಆಗಕ್ಕೆ ಕಾರಣ ಏನು ಅಂದ್ರೆ ಮುಖ್ಯವಾಗಿ ಆನಾಪಾನಸತಿ ಧ್ಯಾನ. ತುಂಬ ಸರಳ ಐತಿ. ಉಸಿರಾಟದ ಮೇಲೆ ಗಮನ. ರೊಕ್ಕಿಲ್ಲ, ರೂಪಾಯಿ ಇಲ್ಲ, ಎಲ್ಲಿ ಏನು ಡೊನೇಷನ್ ಕಟ್ಟಂಗಿಲ್ಲ, ಏನಿಲ್ಲ. ನಾವು ಮನೆ ಬಿಟ್ಟು ಹೋಗಂಗಿಲ್ಲ. ಮನೆಯೊಳಗೆ ನಿನ್ನ ಸಮಯ ಸಿಕ್ಕಾಗಿಲ್ಲ, ಮಧ್ಯಾಹ್ನದಾಗ ಮಾಡು, ಮನ್ಕೊಂಡು ಮಾಡು. ಬಸ್ಸಿಗೆ ಜರ್ನಿ ಹೋಗ್ತೀವಲ್ಲ, ಜರ್ನಿ ಕೂತಾಗ ಕಿಟಕಿಯಾಗ ಆ ಕಡೆ ಈ ಕಡೆ ನೋಡ್ಕೋತ, ಕಚ್ಚಿ ಬಿಚ್ಚಿ ನೋಡ್ಕೋತ ನಮ್ಮ ಎನರ್ಜಿ ಯಾಕೆ ಹಾಳು ಮಾಡ್ಕೊಳ್ಳೋಣ. ಕಣ್ಣು ಬಿಟ್ಟರೆ 80% ಎನರ್ಜಿ ಹೋಗ್ತಾವೆ, ಖರ್ಚಾಗ್ತವೆ. ಆ ಖರ್ಚು ಮಾಡ್ಕೋತ ಕಿಟಕಿಯಾಗ ಹೋಗೋರನ್ನ ಬರೋರು ನೋಡೋದು ಯಾಕೆ? ಕಣ್ಣು ಮುಚ್ಕೂತು, ಯಾರೂ ಕೇಳಲ್ಲ, ಮುಂದೆ ಸೀಟ್ ಇರ್ತದೆ. ಕಣ್ಣು ಮುಚ್ಕೂತು ಉಸಿರಾಟದ ಮೇಲೆ ಗಮನ ಕೊಡ್ತಾ ಹಾಗೆ ಜರ್ನಿನೂ ಆಯಿತು, ನನಗೆ ಧ್ಯಾನನೂ ಆಯಿತು. ಅದ್ಭುತವಾದ ಪ್ರಕೃತಿ ಜೊತೆ ಧ್ಯಾನ ಆಗ್ತದೆ. ಹಿಂಗೆ ಜರ್ನಿ ಒಳಗೆ ಧ್ಯಾನ ಮಾಡ್ಬೋದು. ಮನೆಯೊಳಗೆ ಮಧ್ಯಾಹ್ನ ಯಾರೂ ಇಲ್ಲಾರ್ದಾಗ ಹೆಣ್ಮಕ್ಳು ಧ್ಯಾನ ಮಾಡ್ಬೋದು. ಮತ್ತು ಯಾವಾಗ ರೆಸ್ಟ್ ಬಿಟ್ಟಿರ್ತದಲ್ಲ, ನೌಕರಿಯವ್ರಿಗೆ, ಕೆಲಸಗಾರಿಗೆ ಊಟ ಸಮಯದಾಗ ಅವಾಗ ಧ್ಯಾನ ಮಾಡ್ಬೋದು. 15-20 ನಿಮಿಷ ಧ್ಯಾನ ಮಾಡೋದು. ಈಗ ಇನ್ನೂ ಇಂಥ ಒತ್ತಡಕ್ಕೆ ಏನು ಮಾಡ್ಬೇಕು ಗೊತ್ತೇನು ರೀ? 15 ನಿಮಿಷಗೊಮ್ಮ, ಅರ್ಧ ಗಂಟೆಗೊಮ್ಮ ಒಂದು 10 ನಿಮಿಷ ಧ್ಯಾನ ಮಾಡಬೇಕು. ತಲೆ ಚಿಟ್ಟಿಡ್ದೋತದ ಕಂಪ್ಯೂಟರ್ ಮುಂದೆ ಕೂತು ಜನಗಳಿಗೆ. ಅದೇ ಈಗ ಅವ್ರನ್ನ ಉಶ್ಯಪ್ಪ ಅಂತಾರೆ. ಕಂಪ್ಯೂಟರ್ದಾಗ ಕೆಲಸ ಮಾಡಿ ಟಿಕ ಅಂತ ಬಟನ್ ಹೊಡೋದು. ಅವ್ರ ತಲೆ ಎಷ್ಟು ಟ್ರಸ್ಟ್ ಆಗಬೇಡ, ಒತ್ತಡ ಆಗಬೇಡ. ಆಮೇಲೆ ಹಿಂಗೆ ಬೆನ್ನು ಹಚ್ಕೊಂಡು ಉಶ್ ಅಂತ ಹೇಳಕ್ಕೆ ಹಿಂಗೆ ಗೋಡೆ ಚೇರಿಗೆ ಹೊರಗೆ ಕೂಡ್ತಾರೆ. ಅಲ್ಲಿ ಏನು ಅವ್ರು ಗುದ್ಲಿ ಸನ್ಕೆ ತೊಗೊಂಡು ಹೊಲ್ದಾಗ ಕಡ್ದಿದ್ರೆ ಅಲ್ಲಿ ಅಷ್ಟೊಂದು ಅವ್ರಿಗೆ ಮೈಕೈ ತ್ರಾಸಾಗಕ್ಕೆ ಯಾಕಾಯಿತು? ಅವರು ಮೆಂಟಲಿ ಡಿಪ್ರೆಷನ್ ಟ್ರಸ್ಟ್ ಆಗಿದ್ದಕ್ಕೆ, ಒತ್ತಡ ಆಗಿದ್ದಕ್ಕೆ ಅಪ್ಪ ಅಂತ ಬೆನ್ನಿಗೆ ಹೊರಗೆ ಕುಂಡಿರ್ತಾರೆ ಕೆಲಸ ಮಾಡೋರು. ಬ್ಯಾಂಕ್ನಾಗನು ಅಲ್ಲೇನು ಒಂದಿಷ್ಟು ಮಾಡಿ ಅಂಥವ್ರು ಏನು ಮಾಡಬೇಕು, ಕೆಲಸ ಮಾಡ್ತಾನೆ ಒಂದು 5 ನಿಮಿಷ ಹಂಗೆ ಫೈಲ್ ಹಿಡ್ಕೊಂಡು ಕೂತಂಗಲ್ಲಿ ಒಂದು 10-15 ಬ್ರೀತ್ ಔಟ್. ಉಸಿರು ತೊಗೊಳ್ಳೋದು ಬಿಡೋದನ್ನು ಒಂದು 10, 20, 50 ಗಮನಿಸಬೇಕು. ಅಷ್ಟು ಸಮಯ ಐತಿ ಉಶ್ಯಪ್ಪ ಕುಂಡ್ರೋ ಬದಲಾಗಿ ಇದೊಂದು ಈ ಥರ ಉಸಿರು ಕೊಟ್ಟರೆ ಒಂದು 3-4 ನಿಮಿಷದಾಗ 50 ಉಸಿರು ಆತಾವೆ. ಹಿಂಗೆ ಉಸಿರಿನ ಮೇಲೆ ಗಮನ ಇಟ್ಟರೆ ಮತ್ತೆ ಫ್ರೆಶ್ ಆಗ್ತದೆ, ರಿಚಾರ್ಜ್ ಆಗ್ತದೆ. ಫೋನ್ ಹೆಂಗೆ ಚಾರ್ಜ್ ಇಡ್ತೀವಲ್ಲ ಹಂಗೆ ಚಾರ್ಜ್ ಆಗ್ತದೆ ಬಾಡಿಗೆ. ಅದಕ್ಕಾಗಿ ಹೇಳ್ತೀನಿ, ಆನಾಪಾನಸತಿ ಧ್ಯಾನ ಮಾಡಿರಿ. ನಮಗಾಗಿ ಗುರುಗಳು ಏನು ತಿಳಿಸಿದ್ರು ಇವತ್ತು, ನಮಗಾಗಿ 1 ಗಂಟೆ ಸಮಯ ಕೊಡೋಣ, ಸಾಧನೆ ಮಾಡೋಣ. ನನಗಾಗಿ ನಾನು 1 ಗಂಟೆ ಧ್ಯಾನಕ್ಕಾಗಿ ಸಮಯ ಕೊಡಲೇಬೇಕು ಅಂತ ಗುರುಗಳು ತಿಳಿಸ್ತಾರೆ. ನಾನು ಹೇಳ್ತೀನಿ ಕೊಟ್ಟರೆ ಆನಂದವಾಗಿರೋಕೆ ಈ ಶರೀರನೂ ಕೂಡ ಆರೋಗ್ಯವಾಗಿರ್ತೈತಿ. ಧ್ಯಾನ ಮಾಡಿದ್ರೆ ಆರೋಗ್ಯವಾಗಿರ್ತೈತಿ. ಯಾಕಂದ್ರೆ ಈ ಒತ್ತಡದಿಂದ ಶರೀರದ ಮೇಲೆ ಪರಿಣಾಮ ಬೀಳ್ತಾವೆ, ಅಂಗಾಂಗಗಳ ಮೇಲೆ. ನಮಗೂ ಗೊತ್ತಿರಲಿಲ್ಲ ಇಷ್ಟನ್ನು. ಹಂಗೆ ಒತ್ತಡದಿಂದ ಪರಿಣಾಮ ಬಿದ್ದೆ ನನ್ನ ಕಿಡ್ನಿ ಪ್ರಾಬ್ಲಮ್ ಮಾಡ್ಕೊಂಡಿರೋದು ನಾನು. ಈಗ ನನ್ನ ದೇಹಕ್ಕೆ ನನ್ನ ದೇಹ ಏನಾಗಿದೆ ಗೊತ್ತೇನು ರೀ? ಈ ಧ್ಯಾನಕ್ಕೆ ಬಂದಮೇಲೆ ಇತ್ತೀಚೆಗೆ ಬರ್ತಾ ನನ್ನ ದೇಹಕ್ಕೆ, ನನ್ನ ಮನಸ್ಸಿಗೆ ನೋವು ಮಾಡಬಾರ್ದು ಅಂತ ನನ್ನ ಆಸೆ. ನಾನು ಹೊರಗೆ ಬಂದು ದೇಹ ಒಂದು, ಮನಸ್ಸು ಒಂದು, ನಾನು ಅನ್ನೋದು ಹೊರಗೆ ಬಂದು ನಾನು ಈ ದೇಹಕ್ಕೆ ಮನಸ್ಸಿಗೆ ನೋವು ಮಾಡಬಾರ್ದು ಅಂತ ಶಪಥ ಮಾಡ್ದಂಗೆ. ಯಾಕಂದ್ರೆ ಈಗ ನೀವು ಯಾರೇ ಬೈದರೂ ನನ್ನ ಮೈಂಡ್ನಾಗ ತೊಗೊಳಲ್ಲ ಅಂತ. ಅದು ಮೈಂಡ್ನಾಗ ತೊಗೊಂಡ್ರೆ ನನ್ನ ಬ್ರೇನಿಗೆ, ನನ್ನ ಬೆಂದಳಿಗೆ, ನನ್ನ ಮನಸ್ಸಿಗೆ ನೋವು ಮಾಡ್ದಂಗೆ ನಾನು. ಅದು ನೋವು ಯಾಕೆ ಮಾಡಲಿ? ನೀವೇನೋ ನಿಮಗೆ ತಿಳಿದಿದ್ದು ನೀವು ಅಂತೀರಿ. ಅದು ನಿಮಗೆ ಯಾಕೆ ತಿಳಿತೋ ಯಾಕಂತೀರ, ನನ್ನ ಬಗ್ಗೆ ಏನು ತಿಳಿದು ಅಂತೀರೋ ನಿಮಗೆ ಗೊತ್ತದು. ಯಾಕದು ನನಗಂದ್ರೆ ಹಿಂಗೆ ಅಂದರು ಅಂತ ಹೇಳ್ತೀನಿ, ನನ್ನ ಮನಸ್ಸಿಗೆ ನೋವು ಕೊಡಲಿ ನಾನು. ಅದಕ್ಕಾಗಿ ನೀವು ಬೇಕಾಗನ್ರಿ ನಾನು, ನೋ ಪ್ರಾಬ್ಲಮ್.
ಯಾಕಂದ್ರೆ ನಾನು ಸತ್ಯದ ದಾರಿಲಿ ಇದ್ದೀನಿ ಅಂದಮೇಲೆ ತಿಳಿದವರು ಒಳ್ಳೇದಂತಾರೆ, ಅವರು ಅಜ್ಞಾನದಲ್ಲಿರೋರು ಏನೇನೋ ಅಂತಿರ್ತಾರೆ. ನೋ ಪ್ರಾಬ್ಲಮ್, ಅವು ಬಾಲಾತ್ಮಗಳದಾವ, ಅವ್ರಿಗೊಂದು ಬೇಯ ರೋಗ ಇರ್ತದೆ ಅನ್ನೋದೊಂದು ರೋಗ ಅದ ಅಂತ ತಿಳ್ಕೊಂಡು ಕ್ಷಮಾಪಣೆ ಮಾಡಿಬಿಡೋದು. ಕ್ಷಮಾಪಣೆ ಈ ದೇಹಕ್ಕೆ, ಅದು ಮನಸ್ಸಿಗಾಯ್ತಾ, ಈ ದೇಹಕ್ಕೆ ಹೆಚ್ಚಿಗೆ ಕೆಲಸ ಮಾಡೋದು, ಬೇಡದಿರೋ ಕಡೆ ಸುಮ್ಮ ಊರು ತಿರುಗೋದು, ಮತ್ತು ಆಮೇಲೆ ಹೆಚ್ಚೆಚ್ಚಿನ ಕೆಲಸಗಳನ್ನು ಮಾಡಿ ಬಾಡಿಗೆ ನೋವು ಕೊಡೋದು, ತ್ರಾಸು ಮಾಡೋದು. ಜಾಸ್ತಿ ನಡೆದೀವಿ ಅಂದ್ರೆ ಕಾಲು ನೋವು ಬರ್ತಾವೆ, ಜಾಸ್ತಿ ಕೆಲಸ ಮಾಡಿದೆ ಅಂದ್ರೆ ಕೈ ನೋವು ಬರ್ತಾವೆ. ಎಷ್ಟು ಬೇಕೋ ಅಷ್ಟು ಮಾಡಿ ರೆಸ್ಟ್ ತೊಗೊಂಡು ಮತ್ತು ಧ್ಯಾನ ಮಾಡಿ ಆರಾಮ್ಸೆ ಎಲ್ಲಿ ನೋವಾಗಿರ್ತಲ್ಲ ಆ ನೋವಾಗಿ ನಾನು ಏನಾರು ತಪ್ಪು ಮಾಡಿದೆ ಅಂದ್ರೆ ಬಾಡಿಗೆ ಕ್ಷಮಾಪಣೆ ಕೇಳಬೇಕು. ತಿಳಿದೇನೋ ತಿಳಿಲಾರ್ದೇನೋ ನಮ್ಮ ಬಾಡಿಗೆ ಕೂಡ ನಾವು ಬೈಕೊಂತಿರ್ತೀವಿ, ಅಂದಿರ್ತೀವಿ. ಸಾಕಾಗಿ ನೋಡುವ ತಲೆ ನೋವು ಬಂದದ, ತಲೆ ನೋಸಕತ್ತದ, ಸಾಕಾಗ್ಯದವ ಈ ತಲೆಕಾಲ. ತಲೆಕಾಲ ಸಾಕಾದ್ರೆ ಈ ತಲೆಗೆ ತೆಗೆದು ಹೋಗ್ಯಮ್ಮನು ಜೀವನ ಮಾಡೋಕ್ಕಾಗ್ತದೇನು ಅಂದಿರ್ತೀವಿಲ್ಲ. ಈ ಸಾಕಾಗಿ ತಲೆ ಮತ್ತು ತಲೆ ಬೇಜಾರು ಮಾಡ್ಕೊತಂದ್ರೆ ನನಗಾಗಿ ನನ್ನ ತಲೆ ಇರಲಿಲ್ಲ ಅಂದ್ರೆ ಏನು ಮಾಡ್ತಾಳೇನೋ ಅಂದರೂ ಕೂಡ ಸಾಕಾಗ್ಯದತ್ತಂತ ಬೇಜಾರು ಹಾಕೊಂಡಿರ್ತಾವೆ. ಹೀಗೆ ಹಾಗೆ ಬ್ಲಾಕ್ ಹಾಕ್ಕೊಂಡಿರ್ತಾವೆಲ್ಲ. ನಾವು ಮಾತಾಡೋ ಮಾತುಗಳೇ ವಿಪರೀತ ಆಗಿ ಶರೀರದಲ್ಲಿ ರೋಗಗಳು ಉತ್ಪತ್ತಿ ಆಗ್ತಾವೆ, ಮನೆಯಲ್ಲೂ ಕೂಡ ಆಗೋ ಕೆಲಸ ಆಗೋದಿಲ್ಲ. ಅದಕ್ಕೆ ಯಾವಾಗಲೂ ನಾವು ಒಳ್ಳೆಯದೇ ಮಾತಾಡಬೇಕು, ಕೆಟ್ಟದ್ದು ಮಾತಾಡೋದು ಏನು ಅವಶ್ಯ ಐತೆ ಹೇಳ್ರಿ. ಬೇಕಾಗಿರೋದು ಮಾತಾಡೋಣ, ಬೇಡದಿರೋದು ಯಾಕೆ ಮಾತಾಡಬೇಕು? ಇವಾಗ ನನಗೇನೋ ಆಗಬೇಕಾಗಿರ್ತದೆ, ಆಗಿದ್ದಿಲ್ಲ ಅಂದ್ರೆ ಆಗಿದ್ದು ಮಾತಾಡೋದು ಬೇಡ, ಆಗಬೇಕಾಗಿರೋದನ್ನು ಮಾತಾಡೋಣ, ಆಗಬೇಕಾಗಿರೋದನ್ನು ಆಲೋಚನೆ ಮಾಡೋಣ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮಗಾಗಿ 1 ಗಂಟೆ ಧ್ಯಾನಕ್ಕಾಗಿ, ಈ ಸಾಧನೆಗಾಗಿ, ಧ್ಯಾನ ಸಾಧನೆಗೆ ಸಮಯ ಕೊಡೋಣ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಕೊಡಲೇಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. 1 ಗಂಟೆ ಧ್ಯಾನಕ್ಕಾಗಿ ಸಮಯ ಕೊಟ್ವಿ ಅಂದ್ರೆ 23 ಗಂಟೆ ಅದ್ಭುತವಾದ ಜೀವನನ ನಡೆಸ್ತೀವಿ, ನಾವು ಆನಂದದ ಜೀವನನ ಆ ದಿನ ನಡೆಸ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಒಳ್ಳೆಯ ಪಾಠ ಬಂದಿತ್ತು, ಕಲ್ತ್ಕೊಂಡು ನಮಗಾಗಿ ನಾವು ಧ್ಯಾನ ಮತ್ತು ಧ್ಯಾನ ಮಾಡೋನು ಮತ್ತು ಆ ಮಾಯೆ ಅನ್ನೋದು ಧ್ಯಾನ ಮಾಡೋಕ್ಕೆ ಬಿಡುವುದಿಲ್ಲ. ಅದಕ್ಕೆ ಹೇಳಬೇಕು, 1 ಗಂಟೆ ನಾ ಟಾರ್ಗೆಟ್ ಹಾಕಬೇಕು. 1 ಗಂಟೆ ಗೆರೆ ಹೊಡೆದಂಗೆ ಈಗ ನಾನು ಕೂಡ್ತೀನಿ, ಹೇಳಂದ್ರೂ ಹೇಳಲ್ಲ, ನೀ ಏನು ಮಾಡಿದ್ರು ಹೇಳೋದಿಲ್ಲ ಅಂತ ಆ ಮನ್ಸಿಗೆ ಹೇಳಿಬಿಟ್ರಂದ್ರೆ ಎಲ್ಲರೂ ತುರ್ಸ್ದಂಗಾರೆ ಆಗ್ತದೆ, ಫೋನ್ ಬಂದಂಗಾರೆ ಆಗ್ತದೆ, ಎಲ್ಲರೂ ಹೋಗಂಗಾರೆ ಆಗ್ತದೆ, ಹೇಳಂಗಾರೆ ಆಗ್ತದೆ. ಧ್ಯಾನ ಮಾಡೋ ಹೊತ್ನ್ಯಾಗ ಅಂದ್ರೆ ಮಾಯೆ ಅನ್ನೋದು ನಮ್ಮನ್ನು ಧ್ಯಾನ ಮಾಡೋಕ್ಕೆ ಕುಂಡ್ರಕ್ಕೂ ಬಿಡುವುದಿಲ್ಲ. ಆವಾಗ ಏನು ಮಾಡಬೇಕು, ಇಲ್ಲ 1 ಗಂಟೆ ನಾನು ಹೇಳೀನಿ, 1 ಗಂಟೆ ಕುಂಡಿರ್ತೀನಿ ಅಂದ್ರೆ ಕುಂಡಿರ್ತೀನಿ ಅಂತ ನೀವು ರೂಢಿ ಮಾಡಿಕೊಂಡು ಅದಕ್ಕೆ ಟಾರ್ಗೆಟ್ ಲಕ್ಷ್ಮಣ ರೇಖೆ ಹಾಕಿಬಿಡ್ಬೇಕು. 1 ಗಂಟೆ ನಾನು ಕೂತ್ಕೋತೀನಿ ಅಂತ ಹೇಳಿ ಕೂತ್ಕೊಂಡು ಮೊದಲು ಧ್ಯಾನ ಆಗ್ತದೋ ಬಿಡ್ತದೋ ಬೇಡ, ಕೂತ್ಕೊಳ್ಳೋದನ್ನು ಕಲಿಯೋಣ. ನಮ್ಮ ಒಂದು ಕಡೆ ಕೂಡೋದೇ ಮನಸ್ಸು ಮೊದಲು ಆಗೋದಿಲ್ಲ ನಮಗೆ, ಒಂದು ಕಡೆ ಕುಂಡ್ರಕ್ಕೆ ಇಲ್ಲ. ನಾವು ಯಾವಾಗ್ಲೂ ಮೊದಲು ಕೂಡೋದನ್ನು ಕಲ್ತ್ರೆ ಅದೇ ಒಂದು ದೊಡ್ಡ ಸಾಧನೆ. ಅದು ಆಮೇಲೆ ಧ್ಯಾನ ತಾನೇ ಕೂಡ್ತಾ ಇದ್ದ ಧ್ಯಾನ ಘಟಿಸ್ತಾ ಹೋಗ್ತಾವೆ. ಅದಕ್ಕಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ, 1 ಗಂಟೆ ಧ್ಯಾನ ಮಾಡೋಣ, ನಮಗಾಗಿ ನಾವು ಸಮಯ ತೊಗೊಳ್ಳೋಣ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಎಸ್, ಓಕೆ.